ನಮೋ ತಸ್ಸ ಭಗವತೋ ಅರ್ಹತೋ ಸಮ್ಮಾ ಸಂಬುದ್ಧಸ್ಸ. ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಜೀವನ್ಮುಕ್ತ ಮಹಾತ್ಮರನ್ನು ಸ್ಮರಿಸುತ್ತಾ ನೆರೆದಿರುವಂತಹ ಎಲ್ಲ ಸಹೋದರ ಸಹೋದರಿಯರಿಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಒಂದು ವ್ಯಾಸಂಗದ ವಿಷಯಕ್ಕೆ ನಾವು ವ್ಯಾಸಂಗದವನ್ನು ಪ್ರಾರಂಭ ಮಾಡೋಣ. ಸ್ವಲ್ಪ ದಿವಸಗಳಿಂದ ನಾವು ಭಗವಾನ್ ಬುದ್ಧರ ಬೋಧೆಗಳು, ಅದರಲ್ಲೂ ಅಷ್ಟಾಂಗ ಮಾರ್ಗ ಅಂದರೆ ಅವರ ದುಃಖ ನಿವಾರಣೆಯ ಮಾರ್ಗ, ಬಿಡುಗಡೆಯ ಮಾರ್ಗ ಏನಿದೆ ಅದು ಅಷ್ಟಾಂಗ ಮಾರ್ಗ. ಆ ಅಷ್ಟಾಂಗ ಮಾರ್ಗದ ಒಂದೊಂದು ಅಂಗವನ್ನು ತೆಗೆದುಕೊಂಡು ಮೊದಲು ಅದರ ಬಗ್ಗೆ ತಿಳ್ಕೊಂಡು ಅನಂತರ ನಾವೇನು ಮಾಡ್ತಾಯಿದ್ದೀವಿ ಅಂದರೆ 12ನೇ ಶತಮಾನದಲ್ಲಿ ಸಾಮಾಜಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಮಾಡಿದಂತಹ ಶಿವಶರಣರ ವಚನಗಳ ಬಗ್ಗೆ ಆ ವಿಷಯದಲ್ಲಿ ಏನು ಹೇಳುತ್ತೆ ಅನ್ನೋ ಅಂಥ ವಿಷಯವನ್ನು ಒಂದು ತುಲನಾತ್ಮಕ ಅಧ್ಯಯನ ಅಂತ ಹೇಳಿ ಮಾಡ್ತಾಯಿದ್ದೇವೆ. ನಮ್ಮ ಥಿಯೋಸಾಫಿಕಲ್ ಸೊಸೈಟಿಯ 2ನೇ ಉದ್ದೇಶ ಕೂಡ ಅದೇ ಆಗಿದೆ, ಮತ ಧರ್ಮಗಳ ತುಲನಾತ್ಮಕ ಅಧ್ಯಯನ ಮಾಡಬೇಕು ಅಂತ. ಹಾಗಾಗಿ ಯಾವುದೋ ಒಂದಕ್ಕೆ ನಾವು ಸೀಮಿತ ಆದವರಲ್ಲ, ಎಲ್ಲ ಧರ್ಮದಲ್ಲಿರುವ ಎಲ್ಲ ಒಳಿತನ್ನು ತೆಗೆದುಕೊಳ್ಳುವಂಥವರು ಮತ್ತು ಅದರಲ್ಲಿರುವಂತಹ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ನಮ್ಮ ದಾರಿ. ಆ ರೀತಿಯಲ್ಲಿ ಸತ್ಯವನ್ನು ಅರಿಯಲು ನಾವು ಇವತ್ತು ಈ ಒಂದು ವಿಷಯವನ್ನು ತಗೊಂಡಿದ್ದೇವೆ. ಇದರಲ್ಲಿ ಬುದ್ಧರು ಬೋಧಿಸಿದಂಥ 8 ಅಂಗಗಳಲ್ಲಿ ನಾವೀಗಾಗಲೇ 6 ತಿಳ್ಕೊಂಡಿದ್ದೇವೆ. ಒಂದು ಪ್ರಸ್ತಾವನೆಯನ್ನು ಕೂಡ ತಿಳ್ಕೊಂಡು ಇವತ್ತು ಮುಂದಿನದ್ದನ್ನು ನೋಡೋಣ. ಇದು ಸತಿ ಅಥವಾ ಅಪ್ರಮಾದ ಅಥವಾ ಅರಿವು. ಸರಳವಾಗಿ ಹೇಳಬೇಕು ಅಂತ ಹೇಳಿದ್ರೆ ಅರಿವು ಅನ್ನುವಂತಹ ವಿಷಯದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋರಿದ್ದೇವೆ. ಅದನ್ನು ಸಮ್ಯಕ್ ಸತಿ ಅಂತ ಹೇಳಿ ಪಾಳಿ ಭಾಷೆಯಲ್ಲಿ ಕರೀತಾರೆ. ಅದನ್ನು ಸರಿಯಾದ ಅರಿವು ಅಂತ ಹೇಳಿ ನಾವು ತಿಳ್ಕೊಳ್ತೇವೆ. ನಮಗೆ ಗೊತ್ತಿರುವಂತೆ ಅರಿವೇ ಗುರು ಅಂತ ತಿಳಿದವ್ರು ಹೇಳ್ತಾರೆ. ಯಾವುದನ್ನು ನಾವು ಅರ್ಥ ಮಾಡ್ಕೊಳ್ತೇವೆ, ಎಲ್ಲವನ್ನ ಅರಿತೇವೆ, ಅದೇ ಗುರುವಾಗಿ ನಮ್ಮನ್ನು ಕಾಪಾಡುತ್ತೆ, ನಮ್ಮನ್ನು ಸತ್ಯದ ಕಡೆ ಕರ್ಕೊಂಡು ಹೋಗುತ್ತೆ ಅನ್ನೋದು ನಮಗೆ ಗೊತ್ತಿರೋವಂಥ ವಿಷಯ. ಭಗವಾನ್ ಬುದ್ಧರು 7ನೆಯ ಅಂಗವಾಗಿ ಈ ಸತಿಯನ್ನು ಕೊಡ್ತಾರೆ. ಸತಿ ಅಂದರೆ ಅರಿವು ಅಂತ ಹೇಳಿ ಇದನ್ನು ಅರಿವನ್ನು ಕೊಡ್ತಾರೆ. ಅಂದರೆ ಎಲ್ಲಕ್ಕೂ ಪ್ರಮುಖವಾಗಿ ಬೇಕೇ ಬೇಕಾದಂತಹ ಸಾಧನೆ ಯಾವುದು ಅಂತ ಹೇಳಿದರೆ ಅರಿವು. ಎಲ್ಲದರ ಬಗ್ಗೆ ಅರಿವು ಅನ್ನುವಂಥದ್ದು ನಮಗೆ ಗೊತ್ತಿರೋವಂಥದ್ದು. ಯಾವುದದು ಅರಿವು ಅಂತ ಹೇಳಿದ್ರೆ ಅದನ್ನು ಪಾಳಿ ಭಾಷೆಯಲ್ಲಿ ಅಪ್ರಮಾದ, ಅಪ್ಪಮಾದ ಅಂತ ಕರೀತಾರೆ, ಅಥವಾ ಸಂಸ್ಕೃತದಲ್ಲಿ ಅಪ್ರಮಾದ ಅಂತಾರೆ. ಅಂದರೆ ಸದಾಕಾಲ ಜಾಗೃತ ಸ್ಥಿತಿಯಲ್ಲಿರುವಂತಹ ಒಂದು ಅರಿವು ಅನ್ನುವಂತಹದ್ದನ್ನು ಹೇಳ್ತಾರೆ. ಸಮ್ಯಕ್ ಸ್ಥಿತಿ ಅನ್ನುವಂಥದ್ದು, ಸಮ್ಯಕ್ ಸತಿ ಅನ್ನುವಂತಹದ್ದು ಒಂದು ಚಿತ್ತದ ಜಾಗೃತಿ. ಅಂದರೆ ನಮ್ಮ ಮೈಂಡ್, ಮನಸ್ಸು ಎಚ್ಚರವಾದಂತಹ ಸ್ಥಿತಿ, ಅದನ್ನು ಮೈಂಡ್ಫುಲ್ನೆಸ್ ಅಂತ ಹೇಳಿ ಕರೀತಾರೆ. ಆಮೇಲೆ ಎಷ್ಟೊಂದು ಮಾತುಗಳಲ್ಲಿ ಅದನ್ನು ಹೇಳ್ತಾರೆ. ಅವೇರ್ನೆಸ್ ಅಂತಾರೆ, ಕಾನ್ಸ್ಟೆಂಟ್ ಅವೇರ್ನೆಸ್ ಅಂತಾರೆ, ಮೈಂಡ್ಫುಲ್ನೆಸ್ ಅಂತ ಹೇಳ್ತಾರೆ, ಗಮನ ಅಂತ ಹೇಳ್ತಾರೆ, ಜಾಗೃತಿ ಅಂತ ಹೇಳ್ತಾರೆ, ಅಪ್ರಮಾದ ಅಂತ ಹೇಳ್ತಾರೆ. ಇದು ಜೆ ಕೃಷ್ಣಮೂರ್ತಿಯವರು ಬೋಧಿಸಿದಂತಹ ಕಾನ್ಸ್ಟೆಂಟ್ ಅವೇರ್ನೆಸ್, ಅದು ಸಮ್ಮಾಸತಿ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ನಮಗೇನು ಅರಿವಿರಬೇಕು? ನಮಗೆಲ್ಲ ಗೊತ್ತಿದೆ ಅಲ್ವಾ, ಇನ್ನೇನು ಅರಿವಿರಬೇಕು? ಅದನ್ನು ಇಲ್ಲಿ ತಿಳ್ಕೊಳ್ಳೋ ಅಂಥ ವಿಷಯ. ಏನು ಅರಿವಿರಬೇಕು? ನಿಜವಾದ ಅರಿವು ಅಂದರೆ ಯಾವುದು? ನಾವು ಏನೇನೋ ತಿಳ್ಕೊಳ್ತಾ ಹೋಗ್ತೀವಲ್ಲ, ಅದೆಲ್ಲ ಅರಿವಲ್ಲ. ಯಾವುದನ್ನು ತಿಳ್ಕೊಳ್ಬೇಕು ಅದು ನಿಜವಾದಂತಹ ಅರಿವು ಅಂತ ಹೇಳಿ ಅದರಲ್ಲಿ ಹೇಳ್ತಾರೆ. ಭಗವಾನ್ ಬುದ್ಧರು ಹೇಳ್ತಾರೆ, ಏನೇನು ಅರಿವಿರಬೇಕು ನಮಗೆ ಅಂದರೆ ನಮ್ಮ ದೇಹದ ಕ್ರಿಯೆಗಳ ಬಗ್ಗೆ ಅರಿವಿರಬೇಕು. ಅಂದರೆ ಕಾಯಾನುಪಶ್ಯನ, ಅದರ ಬಗ್ಗೆ ಅರಿವಿರಬೇಕು. ನಮ್ಮ ಭಾವನೆಗಳು, ನಮ್ಮ ವೇದನೆಗಳು, ಸಂವೇದನೆಗಳ ಬಗ್ಗೆ ಅರಿವಿರಬೇಕು, ವೇದನಾನುಪಶ್ಯನ. ನಮ್ಮ ಮನಸ್ಸು ಏನು ಮಾಡ್ತಾ ಇದೆ, ತರಲೆ ಮಾಡ್ತಾ ಇದೆ, ಎಲ್ಲೋಡೋಗ್ತಾ ಇದೆ, ಏನು ಆಲೋಚನೆ ಮಾಡ್ತಾ ಇದೆ, ಅದು ಹೇಗಿದೆ ಅದರ ಆಲೋಚನೆ, ಅದನ್ನು ಇದು ಚಿತ್ತ ಅನುಪಶ್ಯನ. ಅದಾದ ಮೇಲೆ ಧಮ್ಮಾನುಪಶ್ಯನ ಬರುತ್ತೆ. ಈ ಎಲ್ಲವೂ ಕೂಡ ಅರಿವಿನಲ್ಲಿ ಸೇರಿಕೊಳ್ಳುತ್ತೆ. ಅಂದರೆ ಎಲ್ಲದರ ಅರಿವು ಕೂಡ ನಮಗೆ ಇರಬೇಕು. ಇವುಗಳನ್ನು ಒಂದೊಂದಾಗಿ ನಾನು ಇವಾಗ ತಗೊಳ್ಳಲ್ಲ, ಯಾಕೆಂದರೆ ಬಹಳ ವೇಳೆ ಬೇಕಾಗುತ್ತೆ. ಅದನ್ನು ನಾನು ಬೇರೆಯದೇ ಆಗಿ ಸಿದ್ಧ ಮಾಡ್ತಾ ಇದ್ದೇನೆ, ಅದನ್ನು ನಾವು ಆಮೇಲೆ ತೆಗೆದುಕೊಳ್ಳೋಣ. ಈಗ ಮನಸ್ಸಿನ ಈ ಕಾರ್ಯಚಟುವಟಿಕೆಗಳು ಅಂದರೆ ನಮ್ಮ ಆಲೋಚನೆಗಳು, ನಮ್ಮ ಸಂಕಲ್ಪಗಳು, ಇವುಗಳನ್ನು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ನಾವೊಂದು ಶಿಸ್ತುಬದ್ಧ ಜೀವನ ನಡೆಸ್ತಾ ಇದ್ದೀವಿ. ಈ ಒಂದು ಸಂಸ್ಥೆಗೆ ಸೇರಿ ನಾವೆಲ್ಲ ಬಹಳಷ್ಟು ಶಿಸ್ತುಬದ್ಧ ಜೀವನ ನಡೆಸ್ತೀವಿ. ಹೆಚ್ಚಿನ ಆಸೆ ಆಕಾಂಕ್ಷೆಗಳು ನಮಗಿಲ್ಲ. ಹೆಚ್ಚಾಗಿ ನಾವು ಬೇರೆ ದಾರಿ, ಅಡ್ಡದಾರಿ ಹಿಡಿದು ಹೋಗೋದಿಲ್ಲ. ಈ ಹಂತದಲ್ಲಿ ನಮ್ಮ ಅರಿವು
ಯಾವುದ್ರ ಮೇಲೆ ಇರಬೇಕು ಅಂತ ಹೇಳಿದರೆ ನಮ್ಮ ಮನಸ್ಸಿನ ಮೇಲೆ ಇರಬೇಕು, ನಮ್ಮ ಆಲೋಚನೆಗಳ ಮೇಲೆ ಇರಬೇಕು. ಅದು ಹೇಗಿದೆ ಅದರ ಬಗ್ಗೆ ಸದಾಕಾಲ ಜಾಗೃತ ಸ್ಥಿತಿಯಲ್ಲಿ ನಮ್ಮ ಆಲೋಚನೆಗಳನ್ನು ನೋಡ್ಕೊಳ್ಳುವಂತಹ ಸ್ಥಿತಿಯಲ್ಲಿ ನಾವಿರಬೇಕು. ಅವಾಗೇನಾಗತ್ತೆ ಗೊತ್ತಾ, ಸದಾಕಾಲ ಎಚ್ಚೆತ್ತ ಸ್ಥಿತಿಯಲ್ಲಿ ಮನಸ್ಸನ್ನು ಗಮನಿಸ್ತಾ ಇದ್ದರೆ ನಾವು ತಪ್ಪು ಮಾಡೋಕ್ಕೆ ಆಗೋದಿಲ್ಲ. ಯಾಕೆಂದರೆ ತಪ್ಪು ಮಾಡಿದ್ರೆ ಅದು ತಪ್ಪು ಆಲೋಚನೆಯೇ ಬರೋದಿಲ್ಲ, ಆ ಸ್ಥಿತಿಗೆ ಬರುತ್ತೆ. ಹಾಗಾಗಿ ಯಾವುದೇ ರೀತಿಯ ತಪ್ಪನ್ನು ಮಾಡುವಂತಹ ಪರಿಸ್ಥಿತಿ ಬರೋದೇ ಇಲ್ಲ. ಮತ್ತು ನಮ್ಮ ಗುರಿ ಏನಿದೆ ಅಂದರೆ ಆತ್ಮ ಸಾಕ್ಷಾತ್ಕಾರ ಅಥವಾ ಜೀವನ್ಮುಕ್ತಿ ಏನು ಬೇಕಾದರೂ ಹೇಳ್ಬೋದು, ಒಂದೇ ಇರೋದು, ಎಲ್ಲ ಹೆಸರು ಒಂದೇ ಇರುವಂತಹದ್ದು. ಈಗಿರುವ ಸ್ಥಿತಿಗಿಂತ ಅತ್ಯಂತ ಉತ್ತಮ ಸ್ಥಿತಿಗೆ ಹೋಗಿ ಎಲ್ಲವನ್ನು ಅನುಭವಿಸುವಂಥದ್ದು. ಎಲ್ಲ ಅಂತಂದರೆ ಏನು, ಎಲ್ಲ ಜೀವಭಾವವೂ ಕೂಡ ಒಂದೇ ಅಂತ ಹೇಳಿ ಎಲ್ಲದರಲ್ಲಿಯೂ ನನ್ನನ್ನು ನೋಡುವ, ನನ್ನಲ್ಲಿ ಎಲ್ಲವನ್ನು ಅನುಭವಿಸುವಂತಹ ಒಂದು ಸ್ಥಿತಿ ಏನು ಬರುತ್ತೆ ಅದು ಫೈನಲ್ ಆಗಿರುವಂತಹದ್ದು. ಅದರ ಸ್ಥಿತಿಗೆ ನಾವು ಬರ್ತೇವೆ. ಹಾಗಾಗಿ ಈ ಗುರಿಯನ್ನು ಬಿಟ್ಟು ಅಕ್ಕಪಕ್ಕದ ಗುರಿಗಳಿಗೆ ನಾವು ಹೋಗೋದಿಲ್ಲ. ಅದು ಯಾಕೆಂದರೆ ಅರಿವು ಇದೆಯಲ್ಲ, ನಮ್ಮ ಗುರಿ ನಮಗೆ ಗೊತ್ತಿದೆ, ನಾವೇನು ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ. ಅದರಿಂದ ನಾವು ತಪ್ಪು ದಾರಿಗೆ ಹೋಗಲ್ಲ, ಗುರಿಯನ್ನು ಬದಲಾಯಿಸೋದಿಲ್ಲ, ಬೇರೆ ಕಡೆಗೆ ತಿರುಗೋದಿಲ್ಲ ನಾವು. ಹಾಗಾಗಿ ಅದನ್ನು ಸರಿಯಾಗಿ ತಿಳಿಯೋದಕ್ಕೆ ಇವತ್ತು ಈ ವಿಷಯವನ್ನು ನಾವು ನೋಡ್ತಾ ಹೋಗೋಣ. ಒಂದು ಝೆನ್ ಬುದ್ಧಿಸ್ಟ್ ಮಠ, ಒಂದು ಸನ್ಯಾಸಿಗಳಿರುವಂಥ ವಾಸ ಮಾಡುವಂತಹ ಒಂದು ಮಠ. ಅಲ್ಲಿ ಬುದ್ಧರ ವಿಗ್ರಹಗಳನ್ನು, ತುಂಬ ವಿಗ್ರಹಗಳನ್ನು ಇಟ್ಟಿರ್ತಾರೆ. ಬೌದ್ಧ ಮಠಗಳನ್ನು ಹೋದವರಿಗೆ ಗೊತ್ತಿರುತ್ತೆ, ದೊಡ್ಡ ವಿಗ್ರಹ ಇರುತ್ತೆ, ಚಿಕ್ಕದಿರುತ್ತೆ, ಪುಟ್ಟದಿರುತ್ತೆ, ಆ ಕಡೆ ಇರುತ್ತೆ, ಈ ಕಡೆ ಎಲ್ಲ ಕಡೆಯೂ ಬುದ್ಧ ವಿಗ್ರಹಗಳನ್ನೇ ಇಟ್ಟಿರ್ತಾರೆ. ಆದರೆ ಅವುಗಳು ದಿನನಿತ್ಯ ಧೂಳು ಕೂರ್ತಾ ಇರುತ್ತಲ್ವ, ಅದಕ್ಕೆ ಯಾರಾದರೂ ಒಬ್ಬರು ಎಲ್ಲವನ್ನು ಒರೆಸ್ಬೇಕು, ಕ್ಲೀನ್ ಮಾಡಬೇಕಾಗತ್ತೆ. ಅದನ್ನು ಒರೆಸ್ದಲ್ಲೇ ಇದ್ದರೆ ಧೂಳು ಕೂತ್ಕೊಂಡು ಅಸಹ್ಯವಾಗಿ ಕಾಣುತ್ತೆ. ಹಾಗೆ ಆಮೇಲೆ ಅಲ್ಲಿಂದ ಬರಬೇಕಾದಂಥ ವೈಬ್ರೇಷನ್ ಬರೋದಿಲ್ಲ, ನಮಗೆ ಭಕ್ತಿ ಹುಟ್ಟೋದಿಲ್ಲ. ಮತ್ತು ಆ ಪವಿತ್ರ ಜಾಗದಿಂದ ಬರಬೇಕಾದಂತಹ ವೈಬ್ರೇಷನ್ ಏನಿದೆ ನಮಗೆ ತಲುಪಬೇಕಾದಂಥದ್ದು ಬರೋದಿಲ್ಲ. ಅದಕ್ಕೇನು ಮಾಡಬೇಕು, ಯಾವಾಗಲೂ ನಾವು ಸ್ವಚ್ಛವಾಗಿ ಇಡಬೇಕಾಗತ್ತೆ. ಯಾಕೆಂದರೆ ಆ ವೈಬ್ರೇಷನ್ ಬರಲಿಕ್ಕೋಸ್ಕರವಾಗಿ. ಒಬ್ಬ ಸನ್ಯಾಸಿ, ಬಾಲ ಸನ್ಯಾಸಿ, ಚಿಕ್ಕವನೇ, ಅವನೇನು ಮಾಡ್ತಾಯಿದ್ದ, ಕೂತ್ಕೊಂಡು ದೊಡ್ಡ ಬುದ್ಧನನ್ನು, ಈ ಬುದ್ಧನನ್ನು, ಆ ಬುದ್ಧನನ್ನು ಒರೆಸ್ತಾ ಕ್ಲೀನ್ ಮಾಡಿ, ಅವನ ಕೆಲಸ ಅದೇ ಕಾಯ ಏನು ಅಂದರೆ ಬೆಳಗ್ಗೆ ಎದ್ದು ತನ್ನ ಕೆಲಸ ಮುಗಿಸಿದ ತಕ್ಷಣ ಭಗವಾನ್ ಬುದ್ಧರ ಎಲ್ಲ ವಿಗ್ರಹಗಳನ್ನು ಸ್ವಚ್ಛ ಮಾಡುವುದು. ಅಲ್ಲಿಗೆ ಗುರುಗಳು ಬರ್ತಾರೆ. ಇವನು ಒರೆಸ್ತಾ ಇದ್ದಾನೆ. ಗುರುಗಳು ಬರ್ತಾರೆ. ನೀನು ಯಾವ ಬುದ್ಧನನ್ನು ಒರೆಸ್ತಾ ಇದೀಯಾ ಅಂತ ಝೆನ್ ಗುರುಗಳು ಕೇಳ್ತಾರೆ. ಆವಾಗ ಅವರು ಕೇಳ್ತಾರೆ, ಯಾವ ಬುದ್ಧನನ್ನು ಒರೆಸ್ತಾ ಇದೆಯಾ, ಈಗಿನ ಬುದ್ಧನನ್ನು ಒರೆಸ್ತಾ ಇದೆಯಾ, ಹಿಂದಿನ ಬುದ್ಧನನ್ನು ಒರೆಸ್ತಾ ಇದೆಯೋ, ಅಥವಾ ಮುಂದೆ ಬರ್ತಾರಲ್ಲ ಆ ಬುದ್ಧನನ್ನು ಒರೆಸ್ತಾ ಇದೆಯೋ ಅಂತ ಕೇಳ್ತಾರೆ. ಆವಾಗ ಶಿಷ್ಯ ಹೇಳ್ತಾನೆ, ಒಂದೇ ಮಾತು ಅವನು ಹೇಳೋದು. ಅವನು ಹೇಳ್ತಾನೆ, ನಾನು ಹಿಂದಿನ ಬುದ್ಧರನ್ನು ಒರೆಸಿದ್ದೇನೆ, ಮತ್ತು ಈಗ ಬರುವ ಬುದ್ಧರನ್ನು, ಈಗ ಇರುವ ಬುದ್ಧರನ್ನೂ ಒರೆಸಿದ್ದೇನೆ. ಆ ಕೆಲಸವನ್ನು, ಅದನ್ನು ಮುಂದೆ ಬರ್ತಾರಲ್ಲ ಬುದ್ಧ, ಅವರನ್ನೂ ಒರೆಸಿದ್ದೇನೆ. ಆದರೆ ಆ ಕೆಲಸವನ್ನು ನಾನು ಈಗ ಮಾಡ್ತಾ ಇದ್ದೇನೆ. ಬಹಳ ಮುಖ್ಯವಾದ್ದು, ಒರೆಸೋದು ಮುಖ್ಯ ಅಲ್ಲ. ಅವನೇನು ಹೇಳ್ತಾನೆ, ಆ ಕೆಲಸ ಎಲ್ಲ ಕ್ಲೀನ್ ಮಾಡೋ ಕೆಲಸ ಇದೆಯಲ್ಲ, ಅದನ್ನು ನಾನು ಈಗ ಮಾಡ್ತಾ ಇದ್ದೇನೆ, ಪ್ರೆಸೆಂಟ್ ನಾನು ಪ್ರೆಸೆಂಟಲ್ಲಿದ್ದೀನಿ ಅನ್ನುವಂಥನ್ನು ಸೂಚನೆಯನ್ನು ಕೊಡ್ತಾನೆ. ಈ ಕೆಲಸವನ್ನು ನಾನು ಈಗ ಮಾಡುತ್ತಿದ್ದೇನೆ ಅಂತ ಹೇಳ್ತಾನೆ. ಗುರುಗಳಿಗೆ ಬಹಳ ಖುಷಿಯಾಗ್ಬಿಡುತ್ತೆ, ಬಹಳ ಸಂಪ್ರೀತರಾಗ್ಬಿಡ್ತಾರೆ. ಸರಿಯಾಗಿ ಹೇಳ್ತೆ ನೀನೂ ಸಹ ಬುದ್ಧನಾಗುವೆ ಅಂತ ಹೇಳಿಬಿಟ್ಟು ಅವರು ಹೊರಟೋಗ್ಬಿಡ್ತಾರೆ. ಆದರೆ ಬಾಕಿಯವರು ಇನ್ನೂ ಆ ಕೆಲಸ ಮಾಡ್ತಾ ಇದ್ದವರು ಒಂದಷ್ಟು ಜನ ಇದ್ರಲ್ಲ, ಅವ್ರಿಗೆ ಅರ್ಥ ಆಗೋದಿಲ್ಲ. ಆ ಶಿಷ್ಯ ಏನು ಮಾಡಿದ, ಮತ್ತೆ ಆ ಪ್ರಕಾರ ಒರೆಸೋ ಕೆಲಸ ಮುಂದುವರೆಸ್ದ. ಆವಾಗ ಅಲ್ಲಿದ್ದ ಇನ್ನೊಬ್ಬ ಶಿಷ್ಯ ಕೇಳ್ತಾನೆ, ಅವ್ರ ಗುರುಗಳು ಏನು ಕೇಳಿದ್ರು, ನೀ ಏನು ಹೇಳಿದೆ, ನನಗೆ ಅರ್ಥ ಆಗಲಿಲ್ಲ ಅಂತ ಹೇಳ್ತಾನೆ. ಆವಾಗ ಈ ಶಿಷ್ಯ, ಬುದ್ಧರನ್ನು ಒರೆಸ್ತಾ ಇದ್ದವನು, ಪ್ರೆಸೆಂಟಲ್ಲಿರುವಂಥ ಶಿಷ್ಯ ಹೇಳ್ತಾನೆ, ನಾನು ಹಿಂದಿನ ಬುದ್ಧರ ಬೋಧೆಯನ್ನು ಕೇಳಿದ್ದೇನೆ, ಅದನ್ನು ಅರಿತಿದ್ದೇನೆ, ಬರೀ ಕೇಳೋದಲ್ಲ, ಅದನ್ನು ಅರಿತಿದ್ದೇನೆ. ಆದರೆ ಅದಕ್ಕೆ ಅಂಟಿಕೊಂಡಿಲ್ಲ. ಈಗ ಇರುವ ಬುದ್ಧರ ಬೋಧೆಯನ್ನೂ ಅರಿತಿದ್ದೇನೆ, ಅದಕ್ಕೂ ಅಂಟಿಕೊಂಡಿಲ್ಲ. ಆಮೇಲೆ ಮುಂದೆ ಬರುವ ಬುದ್ಧರು ಏನು ಬೋಧೆ ಕೊಡಬಹುದು ಅನ್ನೋದನ್ನು ನಾನು ಅರಿತಿದ್ದೇನೆ, ಅದಕ್ಕೂ ಅಂಟಿಕೊಂಡಿಲ್ಲ ಅಂತ ಹೇಳ್ತಾನೆ. ಅದಕ್ಕೂ ಅಂಟಿಕೊಂಡಿಲ್ಲ. ಆದರೆ ಆ ಎಲ್ಲ ಕೆಲಸವನ್ನು ನಾನು ಈಗ ಮಾಡ್ತಾ ಇದ್ದೇನೆ. ಅದು ಬಹಳ ಮುಖ್ಯ. ಅಂದರೆ ನಾವು ಏನು ಮಾಡ್ತೀವಿ ಆ ಕೆಲಸದಲ್ಲಿ ಸಂಪೂರ್ಣವಾಗಿ ಮನಸ್ಸನ್ನು ತೊಡಗಿಸಿ ಆ ಕ್ಷಣದಲ್ಲಿ ಇದ್ದು ಮಾಡುವಂತಹದ್ದು ಈಗ ಮಾಡುವಂತಹ ಕೆಲಸ.
ಅದನ್ನೇ ನಿತ್ಯತ್ವದಲ್ಲಿ ಬದುಕುವುದು ಅಂತ. ಲಿವಿಂಗ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಕೃಷ್ಣಮೂರ್ತಿಯವ್ರು ಹೇಳ್ತಿದ್ರಲ್ಲ, ಅದು ಇದೇನೆ. ಅಂದರೆ ಇವಾಗ ನೀವು ಕೇಳಿಸ್ಕೊಳ್ತಾ ಇದ್ದೀರಾ, ಇಲ್ಲೇ ಗಮನ ಇಟ್ಟು ಕೇಳಿಸ್ಕೊಳ್ತಾ ಇದ್ದೀರಾ. ಎಲ್ಲಿದ್ದೀರಾ ನೀವು? ನಿತ್ಯತ್ವದಲ್ಲಿದ್ದೀರಾ, ಈ ಕ್ಷಣ ಇದ್ದೀರಾ. ನಾನು ಮಾತಾಡ್ತಾ ಇದ್ದೀನಿ, ಇಲ್ಲೇ ಇದ್ದೀನಿ, ನಾನು ಎಲ್ಲೂ ಹೋಗಿಲ್ಲ. ಅಂದರೆ ನನ್ನ ಮನಸ್ಸು ಬೇರೆ ಥಾಟ್ ಬೇರೆ ಬಂದಿಲ್ಲ, ಇಲ್ಲೇ ಇದ್ದೀನಿ, ನಾನು ಇದರ ಬಗ್ಗೆನೇ ಇದ್ದೀನಿ. ಇದು ನಿತ್ಯತ್ವದಲ್ಲಿರುವಂಥದ್ದು. ಅಂದರೆ ಈ ಕೆಲಸ ನಾವೆಲ್ಲ ಈಗ ಮಾಡ್ತಾ ಇದ್ದೇವೆ, ಅದನ್ನು ಹೇಳ್ತಾನೆ. ಇದನ್ನು ಅರಿವು, ಸಮ್ಮಾಸತಿ ಅಂತ ಕರೀತಾರೆ. ಅಂದರೆ ಪ್ರೆಸೆಂಟ್ನಲ್ಲಿ ಇರುವಂತಹ ಅರಿವೇನಿದೆ ಅದನ್ನು ಸಮ್ಮಾಸತಿ ಅಂತ ಹೇಳಿ ಭಗವಾನ್ ಬುದ್ಧರು ಕರೀತಾರೆ. ಎಲ್ಲವನ್ನ ಅರಿತ, ಆದರೆ ಯಾವುದನ್ನೂ ನೆನಪಿನಲ್ಲಿ ಇಟ್ಟುಕೊಳ್ಳದ, ಅದರ ಸದಾಕಾಲ ಎಚ್ಚೆತ್ತ ಅರಿವಿನ ಸ್ಥಿತಿ ಏನಿದೆ ಅದು ಸಮ್ಮಾಸತಿ ಅಂತ ಹೇಳಿಸ್ಕೊಳ್ಳುತ್ತೆ. ಅಂದರೆ ಸದಾಕಾಲ ಪ್ರೆಸೆಂಟ್ನಲ್ಲಿ, ಅಂದರೆ ಈ ಕ್ಷಣದಲ್ಲಿ ಬದುಕುವಿಕೆ, ಕ್ಷಣ ಕ್ಷಣವೂ ಬದುಕುವಿಕೆ, ಅದರ ಜೊತೆಗೆ ಅರಿವಿನಿಂದ ಬದುಕುವಿಕೆ. ಸುಮ್ಮನೆ ಬದುಕೋದಲ್ಲ, ಸುಮ್ಮನೆ ಎಲ್ಲರೂ ನಾವು ಬದುಕ್ಬಿಡ್ತೀವಿ, ಆದರೆ ಅರಿವಿನಿಂದ ಬದುಕುವಿಕೆ. ಏನಾಗ್ತಿದೆ, ನನಗೇನಾಗ್ತಿದೆ, ಹೊರಗೇನಾಗ್ತಿದೆ, ಇಡೀ ಇದು ಏನಾಗ್ತಿದೆ ಅನ್ನುವ ಅರಿವು ನಮಗಿರಬೇಕು. ಅದನ್ನು ಈ ಕ್ಷಣದಲ್ಲಿ ಅನುಭವಿಸ್ತಾ ಇರಬೇಕು. ಅದು ಬದಲಾದಂಗೆ ನಮ್ಮ ಅರಿವು ಕೂಡ ಅದು ವಿಸ್ತಾರ ಆಗ್ತಾ ಹೋಗುತ್ತೆ. ಈ ಅರಿವಿನ ಬಗ್ಗೆ ಶರಣರೇನು ಹೇಳ್ತಾರೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅಂದರೆ ಅವರು ಯಾವುದರ ಬಗ್ಗೆ, ಅರಿವಿನ ಬಗ್ಗೆ ಹೇಳಿದ್ರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಆದರೆ ಹೆಚ್ಚಾಗಿ ಅರಿವಿನ ಬಗ್ಗೆ ಮಾತನಾಡಿದಂಥವರು ಅಲ್ಲಮ ಪ್ರಭುಗಳು. ಅವರ ಅರಿವಿನ ಮಟ್ಟ ಬಹಳ ಉನ್ನತ ಹಂತದಲ್ಲಿರುವಂತಹದ್ದು, ಬಹಳ ಉನ್ನತ ಹಂತಕ್ಕೆ ತಲುಪಿದವರು ಅವರು. ಅವ್ರು ಹೇಳ್ತಾರೆ, ಎನ್ನ ನಾನರಿಯದೆಂದು ಮುನ್ನ ನೀನೇನಾಗಿರ್ದೆ ಹೇಳ, ಮುನ್ನ ನೀ ಬಾಯಿ ಮುಚ್ಚಿಕೊಂಡಿದ್ದೆ ಎಂಬುದ ನನ್ನ ಕಣ್ಣಿಂದ ಕಂಡೆನು. ಎನ್ನ ನಾನರಿದ ಬಳಿಕ ಇನ್ನು ನೀ ಬಾಯಿ ತೆರೆದು ಮಾತನಾಡಿದರೆ ಅದನ್ನೇ ಕಣ್ಣಿಂದ ಕಂಡು ನಾಚಿದೆ ನೋಡ ಅಂತಾರೆ. ಅಂದರೆ ತುಂಬ ಒಗಟಿನ ರೂಪದಲ್ಲಿ ಇರುತ್ತೆ ಅವರ ವಚನಗಳು. ಅದನ್ನು ಅರ್ಥ ಮಾಡಿಕೊಂಡ್ರೆ ಬಹಳ ಅದ್ಭುತವಾದಂತಹ ವಚನಗಳದು. ಎನ್ನ ಕಾಂಬ ನಿನಗೆ, ನಿನ್ನ ಕಾಂಬ ಎನಗೆ, ಸಂಚದ ನೋಟ ಒಂದೇ ನೋಡ ಗುಹೇಶ್ವರ, ನಿನ್ನ ಬೆಳಗಿನ ಭಿನ್ನಾಣವರಿದೆ ನೋಡ ಅಂತ ಹೇಳ್ತಾರೆ. ಅಂದರೆ ನಾನು ನನ್ನನ್ನು ನಿನ್ನಿಂದ ಭಿನ್ನವಾಗಿ, ಅಂದರೆ ಬೇರೆಯಾಗಿ ಅರಿಯದ ಮುಂಚೆ ನೀನು ಹೇಗಿದ್ದೆ ಹೇಳು. ಅಂದರೆ ಈಗ ನೀನು ನಾನು ಬೇರೆ ಅಲ್ಲ, ನೀನು ನಾನು ಒಂದೇ ಅನ್ನೋದು ನನಗೆ ಅರ್ಥ ಆಗಿದೆ. ಅದಕ್ಕೆ ಮುಂಚೆ ನೀನೇನಾಗಿದ್ದೆ, ನೀನು ನಿಶ್ಶಬ್ದವಾಗಿದ್ದೆ ಅಂತಾರೆ. ಈ ಮಾತು ಶಿವಜ್ಞಾನ ದೃಷ್ಟಿಯಿಂದ ನೋಡಿದಾಗ ಬಹಳ ಅಪರೂಪದ ಒಂದು ವಚನ ಆಗತ್ತಿದು. ಇನ್ನು ನಿನ್ನಿಂದ ಭಿನ್ನವಾಗಿ ನನ್ನನ್ನು ಅರಿತು ನೋಡಿದಾಗ ನಿನ್ನ ಸಾಕ್ಷಾತ್ಕಾರವಾಯಿತು. ಅಂದರೆ ನಾನು ನೀನು ಒಂದೇ ಆಗಿದ್ದಾಗ ಅಲ್ಲಿ ಏನೂ ಇರಲಿಲ್ಲ, ಇರೋದು ಒಂದೇ ಒಂದು ವಸ್ತು ಇತ್ತು. ಆದರೆ ನಾನು ಯಾವಾಗ ಈಚೆ ಬಂದು ನಿನ್ನಿಂದ ದೂರಾಗಿ ನಿಂತು ನಾನು ನಿನ್ನ ನೋಡಿದೆ, ಆಗ ನಿನ್ನನ್ನು ನಾನು ಅರ್ಥ ಮಾಡಿಕೊಂಡೆ ಅಂತ ಹೇಳ್ತಾರೆ ಅವರು. ಅಂದರೆ ಒಂದೇ ಆಗಿರುವಂತಹದ್ದು ಅದನ್ನೇ ತಾನು ಅರಿಯುವುದು ಅಂದರೆ ಸ್ವಲ್ಪ ಹೊರಗೆ ನಿಂತು ನೋಡಿದಾಗ ಮಾತ್ರ ನೀನು ಅರ್ಥ ಆಗ್ತೀಯಾ ಅಂತ ಹೇಳ್ತಾ, ಆಗ ನಿನ್ನ ದರ್ಶನ ಆಯಿತು, ಆಗ ನೀನು ಹಾಗೂ ನಾನು ಭಿನ್ನವಲ್ಲ ಅನ್ನೋದು ತಿಳಿಯಿತು ಅಂತಾರೆ. ಒಂದಾಗಿದ್ದಾಗ ಏನೂ ಗೊತ್ತಾಗಲ್ಲ, ನಾನು ಬೇರೆ ನೀನು ಬೇರೆ, ನಾನು ನಿನ್ನಲ್ಲಿ ಒಂದಾಗಿದ್ದೇನೆ ಅನ್ನೋ ಭಾವವೂ ಇಲ್ಲದಂತಹ ಒಂದು ಸ್ಥಿತಿ ಇರುತ್ತೆ. ಯಾವಾಗ ಅವನಿಂದ ಪ್ರಭು ದೇವರಿಂದ ಈಚೆ ಬಂದಂದ್ರೆ, ಆ ಏಕಚೈತನ್ಯದಿಂದ ಈಚೆ ಬಂದು ನಿಂತು ಅದನ್ನು ನೋಡಿದಾಗ ಅದು ಮತ್ತು ನಾನು ವ್ಯತ್ಯಾಸನೇ ಇಲ್ಲ ಅಂತ ನನಗೆ ಅರ್ಥ ಆಯಿತು ಅನ್ನೋದು ಈಗ ಅರ್ಥ ಆಯಿತು. ಅದರಿಂದ ಅದನ್ನೆಲ್ಲ ನೋಡಿದಾಗ ಏನಾಯಿತು, ನಾನು ಮಾತಾಡೋಕ್ಕಾಗದಲ್ಲೇ ನಾನು ಮೌನಿ ಆದೆ ಅಂತ ಹೇಳ್ತಾರೆ. ಅದು ಮೌನ ಬಿಟ್ಟು ಬೇರೆ ಏನೂ ಇರಲ್ಲ. ಅರಿವಿನಲ್ಲಿ ಬೇರೆ ಏನನ್ನ ಹೇಳಲಿಕ್ಕೆ ಸಾಧ್ಯ? ಆ ಚೈತನ್ಯ ಹೇಗಿದೆ, ಸತ್ಯ ಹೇಗಿದೆ, ಅದನ್ನು ನೀನು ಅರ್ಥ ಮಾಡಿಸು, ಹೇಳು. ಆ ಸ್ಥಿತಿ ಅಂದರೆ ಹೇಗಿರುತ್ತೆ, ಅದರ ಅನುಭವ ಏನು ಅಂತ ಹೇಳಿದ್ರೆ ಏನು ಹೇಳಲಿಕ್ಕೆ ಸಾಧ್ಯ? ಏನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಮೌನ ಒಂದನ್ನು ಬಿಟ್ಟು. ಯಾಕೆಂದರೆ ಅದು ಬರೀ ಅನುಭವ ಜ್ಞಾನವೇ ಹೊರತು ಅದು ಇನ್ನೊಬ್ಬರಿಗೆ ಹೇಳುವಂತಹದ್ದಲ್ಲ, ಇನ್ನೊಬ್ಬರಿಗೆ ಕೊಡುವಂತಹದ್ದಲ್ಲ. ಆ ಸ್ಥಿತಿನಲ್ಲಿರ್ತಾರೆ. ನನ್ನನ್ನು ಕಾಣುವ ನಿನಗೆ, ನಿನ್ನನ್ನು ಅನುಭವಿಸುವ ನನಗೆ ದೃಷ್ಟಿ ಒಂದೇ, ಅದು ಸ್ವಜ್ಞಪ್ತಿ, ಅಂದರೆ ಸ್ವಜ್ಞಾನ ಅಂತ ಹೇಳ್ತಾರೆ. ಸ್ವಜ್ಞಾನ ಅಂದರೆ ಅದೇ ನನ್ನ ಬಗ್ಗೆ ಜ್ಞಾನ. ಆವಾಗ ನನ್ನೊಳಗೆ ಎಲ್ಲವೂ ಸೇರಿದೆ, ಅಥವಾ ನಾನೇ ಇಲ್ಲಲ್ಲ, ಆವಾಗ ಎಲ್ಲವೂ ಒಂದೇ ಆಗಿರುವಂತಹ ಒಂದು ಸ್ಥಿತಿ ಏನಿದೆ ಅದು ಸ್ವಜ್ಞಾನ, ಅದನ್ನು ಸ್ವಜ್ಞಪ್ತಿ ಅಂತ ಹೇಳ್ತಾರೆ. ಅದೇ ಜ್ಞಾನ ಗುಹೇಶ್ವರ. ಇದು ನಿನ್ನ ಅದ್ಭುತವಾದಂತಹ ಮಹಿಮೆ. ನಿನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋವರೆಗೂ ಬೇರೆಯದೇ ರೀತಿ, ನಿನ್ನನ್ನು ಅರಿತ ಮೇಲೆ ಬೇರೆಯದೇ ರೀತಿ. ಆ ಅರಿವು ಇದೆಯಲ್ಲ ಅದು ಎಲ್ಲವೂ ಒಂದೇ ಆಗಿರುವಂತಹದ್ದು ಅಂತ ಹೇಳಿ, ನಿನ್ನ ಮಹಿಮೆ ಅದು ಅಂತ ಹೇಳಿ ಅವರು ದೇವರಿಗೆ ಹೇಳ್ತಾರೆ. ಹಾಗೆ
ಅಲ್ಲಮಪ್ರಭುಗಳು ಅಧ್ಯಾತ್ಮದ ಉತ್ತುಂಗದಲ್ಲಿ ಕಾಣುವ ಅನುಭವಿಸುವಂತಹ ಒಂದು ಸ್ಥಿತಿ ಇದು. ಎಲ್ಲವೂ ಒಂದೇ ಅನ್ನೋದನ್ನು ಅನುಭವಿಸಿ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲದೆ ಕಷ್ಟಪಟ್ಟು ಹೇಳಿದಂತಹ ಒಂದು ವಿಷಯಗಳು ಇದಾಗಿರುತ್ತೆ. ಅಲ್ಲಮಪ್ರಭು ಮುಂದೆ ಹೇಳ್ತಾರೆ, ಅಂಗದ ಕೊನೆಯ ಮೇಲಣ ಕೂಡಗ ಕೊಂಬಿಂಗೆ ಹಾರಿತ್ತು ಅಯ್ಯ, ಒಂದು ಸೋಜಿಗ ಕೈಯ ನೀಡಲು ಮೈಯನೆಲ್ಲವ ನುಂಗಿತ್ತು, ಒಯ್ಯನ ಕರೆದಡೆ ಮುಂದೆ ನಿಂತಿತ್ತು, ಮೈಯಾಂತಡೆ ಬಯಲಾಯಿತು ಗುಹೇಶ್ವರ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅಂಗ ಅಂತಂದರೆ ನಮ್ಮ ಸ್ಥೂಲ ದೇಹ, ಅಂಗ ಅಂತ ಹೇಳಿದ್ರೆ ನಮ್ಮ ದೇಹ ಅಥವಾ ನಮ್ಮ ಈ ಸ್ಥೂಲ ದೇಹ, ಅದರ ಮೇಲಿನ ಒಂದು ಕೋಡಗ ಅಂತ ಹೇಳ್ತಾರೆ. ಅಂಗದ ಮೇಲಿನ ಕೋಡಗ ಯಾವುದು? ನಮ್ಮ ಶರೀರದಲ್ಲಿರುವಂತಹ ಕೋಡಗನ ಬುದ್ಧಿ ಇರುವಂಥದ್ದು ಯಾವುದು? ನಮ್ಮ ಮನಸ್ಸು. ಆ ಕೋಡಗ ಇದೆಯಲ್ಲ ಮನಸ್ಸು, ಕೋತಿಯಂತೆ ಚಂಚಲವಾದ ಮನಸ್ಸು, ಅದೇನು ಮಾಡುತ್ತೆ ಅಂದರೆ ಇಂದ್ರಿಯಗಳು ಅನ್ನುವಂತಹ ಕೊಂಬೆಯಿಂದ ಕೊಂಬೆಗೆ ಹಾರುತ್ತೆ. ಪಂಚೇಂದ್ರಿಯಗಳಿರೋದು ನಮಗೆ ಗೊತ್ತು. ನಮ್ಮ ಮನಸ್ಸು ಏನು ಮಾಡುತ್ತೆ? ಯಾವಾಗಲೂ ಪಂಚೇಂದ್ರಿಯಗಳಲ್ಲಿ ಯಾವುದಾದ್ರೂ ಒಂದನ್ನು ಹಿಡ್ಕೊಂಡು ಅದ್ರ ಜೊತೆಗೆ ಓಡಾಡ್ತಾ ಇರುತ್ತೆ, ಹಾರಾಡ್ತಾ ಇರುತ್ತೆ. ಹಾಗಾಗಿ ಇಂದ್ರಿಯಗಳೆಲ್ಲ ಕೊಂಬೆಯಿಂದ ಕೊಂಬೆಗೆ ಹಾರ್ತಾನೆ ಇರ್ತದೆ. ಆದರೆ ಒಂದು ಆಶ್ಚರ್ಯಕರ ವಿಷಯ ಅಂತ ಅಲ್ಲಮಪ್ರಭುಗಳು ಹೇಳ್ತಾರೆ. ಏನು ಆಶ್ಚರ್ಯಕರ ವಿಷಯ ಅಂದರೆ, ಈ ಮನಸ್ಸಿಗೆ ನಾವೇ ಸ್ವಾತಂತ್ರ್ಯ ಕೊಟ್ಟಿರೋ ಅಂಥದ್ದು. ನಾವೇ ಸ್ವಾತಂತ್ರ್ಯ ಕೊಟ್ಟು ವಿಷಯಗಳನ್ನು, ಅದರ ರುಚಿಯನ್ನು ತೋರಿಸ್ಬಿಟ್ಟಿದ್ದೇವೆ. ಅದು ಹೊರಟು ಹೋಗ್ಬಿಡ್ತು ನಮ್ಮಿಂದ ಹೊರಗಡೆ. ಯಾವಾಗಲೂ ಪಂಚೇಂದ್ರಿಯಗಳಲ್ಲಿ ಇರ್ತಾ ನಮ್ಮನ್ನು ನಾವು ಮರೆತುಬಿಟ್ವಿ, ನಮ್ಮನ್ನೇ ನಾವು ಮರೆತುಬಿಟ್ವಿ. ಅಂದರೆ ಈ ನಮ್ಮ ಪ್ರಪಂಚವನ್ನು ಅದು ನುಂಗಿ ಹಾಕಿತು, ಈ ಕೋತಿ ಅಥವಾ ಕೋಡಗ ನುಂಗಿ ಹಾಕ್ಬಿಡ್ತು. ಆದರೆ ಸದಾಕಾಲ ಭೋಗ ವಿಲಾಸದಲ್ಲೇ ತೊಡಕೊಂಡಿರುವಂತಹ ಈ ಮನಸ್ಸನ್ನು ಒಂದು ವೇಳೆ ಒಬ್ಬ ಸಾಧಕ ಅದನ್ನು ರಮಿಸಿ, ಇಲ್ಲಿ ಅದನ್ನು ಎಳ್ಕೊಂಡು ಬಂದು ಫೋರ್ಸ್ ಮಾಡಿ, ಒತ್ತಡ ಮಾಡಿ, ಕೂಡಾಕಿ ಅದೆಲ್ಲ ಮಾಡಲ್ಲ. ಅವ್ರು ಹೇಳ್ತಾರೆ ಅದನ್ನು ರಮಿಸಿ ಅಂತಾರೆ. ಹೇಗೆ ಕರ್ಕೊಂಬರಬೇಕು ಅನ್ನೋದಕ್ಕೂ ಈ ಪದ ಉಪಯೋಗಿಸ್ತಾರೆ. ಅದನ್ನು ರಮಿಸಿ, ಒಂದು ವೇಳೆ ರಮಿಸಿ ನಮ್ಮ ವಶ ಮಾಡಿಕೊಂಡರೆ, ಅದಕ್ಕೆ ಸಂಯಮವನ್ನು ಕಲಿಸಿದರೆ, ಅಂದರೆ ಇದು ಸಾಧನೆಯ ಪಥ. ಅರಿವನ್ನು ಪಡೀಲಿಕ್ಕೆ ಏನು ಬೇಕು ಅಂತ ಈ ಕೋತಿ ಅನ್ನುವಂತಹ ಮನಸ್ಸನ್ನು, ಪಂಚೇಂದ್ರಿಯಗಳ ಅನ್ನುವಂತಹ ಕೊಂಬೆ ಮೇಲೆ ಹಾರಾಡ್ತಾ ಇರೋವಂಥ ಮನಸ್ಸನ್ನು ಏನು ಮಾಡಬೇಕು? ರಮಿಸಬೇಕು, ಅದನ್ನು ವಾಪಸ್ ಕರಿಬೇಕು. ಅದನ್ನು ಕರ್ಕೊಂಡು ಏನು ಮಾಡಬೇಕು? ಅದಕ್ಕೆ ಸಂಯಮ ಕಲಿಸ್ಬೇಕು. ಅದು ಹಾಗಲ್ಲ, ಅದು ಜೀವನ ಅಲ್ಲ. ಜೀವನ, ನಿಜವಾದ ಜೀವನ, ಸಾಧಕನ ಜೀವನ ಅಂದರೆ ಹೀಗಿರಬೇಕು ಅಂತ ಹೇಳಿ ಅದಕ್ಕೆ ಸಂಯಮವನ್ನು ಕಲಿಸಿದರೆ ಅದು ನಮಗೆ ವಿಧೇಯವಾಗಿರುತ್ತದೆ. ಬಹಳ ಮುಖ್ಯವಾದಂಥ ವಿಷಯ ಇದು. ಯಾವಾಗ ನಮ್ಮ ಮನಸ್ಸು ನಮಗೆ ವಿಧೇಯವಾಗುತ್ತೆ ಅಂದರೆ ಅದಕ್ಕೆ ಸಂಯಮ ಬಂದಾಗ ಮಾತ್ರ. ಸಂಯಮ ಬಂದರೆ ಅದು ನಮ್ಮ ಮಾತನ್ನು ಕೇಳುತ್ತೆ, ಆಗ ವಿಧೇಯ ಆಗತ್ತೆ. ಆಗ ಅದನ್ನು ಆತ್ಮಚಿಂತನೆಗೆ ತೊಡಗಿಸಬಹುದು. ಆಗ ಮಾತ್ರ. ಅದು ಹಾರಾಡ್ತಾ ಇದ್ದಾಗ ನೀವೇನು ಮಾಡಿದ್ರೂ ಆತ್ಮಚಿಂತನೆ ಮಾಡಲ್ಲ. ಅದು ಇಂದ್ರಿಯಗಳ ಚಿಂತನೆಯನ್ನೇ ಮಾಡುವಂಥದ್ದು, ವಿಷಯ ಭೋಗಾಸಕ್ತಿ ಮಾತ್ರವೇ ಇರುವಂತಹದ್ದು. ಯಾವಾಗ ಅದನ್ನು ರಮಿಸ್ತೀವಿ, ಅದನ್ನು ನಾವು ಹಿಂದೆ ಕರಿತೀವಿ, ಅದಕ್ಕೆ ಸಂಯಮ ಕಲಿಸ್ತೀವಿ. ಆ ಸಂಯಮ ಬಂದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ, ಆಗ ಅದು ಆತ್ಮಚಿಂತನೆಯಲ್ಲಿ ತೊಡಗುತ್ತೆ, ಆತ್ಮಜ್ಞಾನದಲ್ಲಿ ತೊಡಗಿಸಬಹುದು. ಆತ್ಮಚಿಂತನೆಯಲ್ಲಿ ಮುಳುಗಿ ಹೋಗುವಂತಹ ಗುಣ ಅದಕ್ಕಿದೆ. ಅಂದರೆ ನಾವು ಪಂಚೇಂದ್ರಿಯಗಳನ್ನು ಕೊಟ್ಟು ಅದರಲ್ಲಿ ಮುಳುಗು ಅಂದರೆ ಅದರಲ್ಲೂ ಮುಳುಗುತ್ತೆ. ಅದೇ ಹಿಂದೆ ಕರ್ಕೊಂಡು ಬಂದು ಆತ್ಮಜ್ಞಾನದಲ್ಲಿ ಮುಳುಗು ಅಂತ ಹೇಳಿದರೆ ಇದರಲ್ಲೂ ಮುಳುಗುತ್ತೆ. ಅದಕ್ಕೆ ಆ ಎರಡು ಕೆಪಾಸಿಟಿನೂ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿರೋ ಅಂಥದ್ದು. ನಾವು ಅರ್ಥ ಮಾಡ್ಕೊಂಡು ಏನು ಮಾಡಬೇಕೀಗ? ಅದನ್ನು ಹಿಂದಕ್ಕೆ ಕರ್ಕೊಂಡು ಬಂದು ಅದನ್ನು ಆತ್ಮಜ್ಞಾನದ ಚಿಂತನೆಯಲ್ಲಿ ತೊಡಗಿಸ್ಬೇಕಾಗತ್ತೆ. ಇಂಥ ವಿಚಿತ್ರ ಸ್ವಭಾವದ ಮನಸ್ಸು ಯಾಕಿದೆ ಅಂತ ಹೇಳಿ ಅಲ್ಲಮಪ್ರಭುಗಳು ಹೇಳ್ತಾರೆ. ಮಾಯೆಯ ವಿಶಿಷ್ಟ ರಚನೆ ಅಂತ ನಮ್ಮ ಮನಸ್ಸು. ಮಾಯೆಯ ಒಂದು ವಿಶಿಷ್ಟವಾದಂತಹ, ಒಂದು ಅತ್ಯಪರೂಪವಾದಂತಹ ಒಂದು ರಚನೆ ನಮ್ಮ ಮನಸ್ಸು ಹೀಗಿರೋದಕ್ಕೆ ಕಾರಣ ಅಂತ ಹೇಳಿ ಅವ್ರು ಹೇಳ್ತಾರೆ. ಅದಕ್ಕೆ ಮಾಯೆಯನ್ನು ಗೆದ್ದಾಗ ಮಾತ್ರವೇ ಆತ್ಮಚಿಂತನೆ ಸಾಧ್ಯ ಅನ್ನುವಂಥದ್ದು ನಮಗೆ ಗೊತ್ತಿರೋಂಥ ವಿಷಯ. ಅಂತಹ ಮನಸ್ಸನ್ನು ಹಿಂದೆ ಕರೆತಂದು ಊರ್ಧ್ವಮುಖವಾಗಿಸಿದರೆ, ಅಂದರೆ ಉನ್ನತ ಮನಸ್ಸಿಗೆ ಏರಿಸಿ ಅಲ್ಲಿಂದ ಪ್ರಜ್ಞೆಯನ್ನು ಬುದ್ಧಿ ಪ್ರಜ್ಞೆಗೆ ಏರಿಸಿದಾಗ ಏನಾಗುತ್ತೆ? ಆವಾಗ ಎಲ್ಲವೂ ಸರಿ ಹೋಗುತ್ತೆ, ಎಲ್ಲವೂ ಒಂದೇ ಅನ್ನುವಂಥದ್ದು ನಮಗೆ ಅರಿವಾಗ್ತಾ ಹೋಗುತ್ತೆ. ಅರಿವು ಅಂದರೆ ಅಲ್ಲಿ ಬರುವಂತಹ ಸ್ಥಿತಿ, ಮನಸ್ಸಿನ ಸ್ಥಿತಿಯಲ್ಲಿ ಅಲ್ಲ, ಅಲ್ಲಿಂದ ಮುಂದಕ್ಕೆ ಹೋಗುವಂತಹದ್ದು. ಆವಾಗ ಅವ್ರು ಹೇಳ್ತಾರೆ, ಆಗ ಆತ್ಮ ಬಯಲನ್ನು ಸೇರಿದರೆ ಆಮೇಲೆ ಸಂಸಾರ ಮರೆಯಾಗತ್ತೆ ಅಂತ ಹೇಳ್ತಾರೆ. ಯಾವಾಗ ಮನಸ್ಸು ಈ ಆತ್ಮ ಅನ್ನುವಂತಹ ಬಯಲನ್ನು ಸೇರುತ್ತೆ, ಆವಾಗ ಮನಸ್ಸಿನ ಸಂಸಾರ ಇದೆಯಲ್ಲ ಅದು ಪೂರ್ತಿಯಾಗಿ ಹೊರಟು ಹೋಗುತ್ತೆ, ಮುಕ್ತಿ ಅನ್ನೋದು ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇಂತಹ ಅರಿವು ಬೇಕು ನಮಗೆ ಅಂತ ಹೇಳಿ ಅಲ್ಲಮಪ್ರಭುಗಳು ಅದನ್ನು ಹೇಳ್ತಾರೆ. ಈ ಅರಿವು ನಮ್ಮ ಮನಸ್ಸಿನ
ಸಹಾಯದಿಂದ ನಮಗೆ ದೊರಕುವಂತಹ ಒಂಥರ ಅಪೂರ್ವವಾದಂತಹ ಒಂದು ವಿಷಯ ಅಂದರೆ ನಮ್ಮ ಮನಸ್ಸೇ ಈ ಅರಿವಿನ ಸ್ಥಿತಿಗೆ ಬರಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಮುಂದೆ ಪ್ರಭುದೇವರು ಹೇಳ್ತಾರೆ, ಒಡಲಲ್ಲಿ ಹುಟ್ಟಿತ್ತು ಭ್ರಮೆಯಿಂದ ಬೆಳೆಯಿತು, ಒಡನೆ ಹುಟ್ಟಿತ್ತು ತನ್ನ ನರಿಯದ ಕಾರಣ ಇದು ಒಂದು ಸೋಜಿಗವ ಕಂಡೆ, ಕೂಡೆ ಭರತವೆಂದರಿಯಲು ಅಂಗದಲ್ಲಿ ಅಳವಟ್ಟಿತ್ತು ಗುಹೇಶ್ವರ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಅಹಂ ಅನ್ನುವ ಭಾವ ದೇಹದಲ್ಲಿ ಹುಟ್ಟುತ್ತೆ. ಅಂದರೆ ನಾನು, ನನ್ನದು, ನನ್ನ ಸಂಸಾರ, ನನ್ನ ಮನೆ ಮಠ ಐಶ್ವರ್ಯ ಅಂತಸ್ತು, ನನ್ನ ಕುರ್ಚಿ ಏನೆಲ್ಲ ಸೇರಿದ್ದು ಎಲ್ಲವೂ ಸೇರಿಯೇ ಅದಕ್ಕೆ ಒಂದೇ ಪದ ಹೇಳೋದು ಅಹಂ ಅನ್ನುವಂತಹದ್ದು. ಈ ಅಹಂ ಹುಟ್ಟೋದು ನಮ್ಮ ದೇಹ ಭಾವದಲ್ಲಿ. ಅಂದರೆ ವರ್ಗ ವರ್ಣ ಇತ್ಯಾದಿ ಏನೇನೆಲ್ಲವೂ ಕೂಡ ಅದು ಅಹಂ ಅಂತ ಅನ್ನಿಸ್ಕೊಳ್ಳುತ್ತೆ. ನಮ್ಮ ವಿದ್ಯೆ ಇರ್ಬೋದು, ನಮ್ಮ ಅಂತಸ್ತು ಇರ್ಬೋದು, ಅಧಿಕಾರ, ಪ್ರತಿಯೊಂದು ಕೂಡ ಅಹಂಗೆ ಪುಷ್ಟಿಯನ್ನು ಕೊಡ್ತಾ ಹೋಗ್ತವೆ. ಹಾಗಾಗಿ ಇದೇನಾಗ್ತದೆ ಅಂತ ಹೇಳಿದರೆ, ಈ ದೇಹದ ಜೊತೆಯಲ್ಲಿ ಹುಟ್ಟಿದಂತಹ ಈ ಅಹಂಭಾವಕ್ಕೆ ಮೂಲ ಕಾರಣ ಏನು ಅಂತ ಹೇಳಿ ಪ್ರಭುದೇವರು ಹೇಳ್ತಾರೆ. ಅವ್ರು ಹೇಳ್ತಾರೆ, ಮೂಲವಾದಂತಹ ಕಾರಣ ತನ್ನ ನಿಜವನ್ನು ತಾನು ತಿಳಿಯದೇ ಇರುವಂತಹದ್ದು. ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಮಾಯೆಯ ಮುಸುಕಿಗೆ ಒಳಗಾಗಿ ನಾನು ಯಾರು ಅನ್ನೋದನ್ನು ಮರೆತುಬಿಟ್ಟಿದ್ದೀವಿ. ಮರೆತುಬಿಟ್ಟು ನಾನಿದು, ನನ್ನ ಹೆಸರು ಇದು, ನನ್ನ ಕುಲಾಗೋತ್ರ ಇದು, ನಾನು ಹೀಗೆ ಹಾಗೆ ಇದರಲ್ಲಿ ಮುಳುಗೋಗ್ಬಿಟ್ಟಿದ್ದೀವಿ. ಅದಲ್ಲ, ನಿನ್ನ ನಿಜವನ್ನು ನೀನು ಅರಿತಿಲ್ಲದೆ ಇರೋದ್ರಿಂದ, ಅದನ್ನು ಮರೆತಿರೋದ್ರಿಂದ ಈ ಅಹಂಭಾವ ಅನ್ನುವಂಥದ್ದಿದೆ. ನಿನ್ನನ್ನು ನೀನು ಅರಿತ ಕೂಡಲೇ ಈ ಅಹಂಭಾವ ಮರೆಯಾಗುತ್ತೆ, ಅದಿರೋದಿಲ್ಲ, ಹೊರಟು ಹೋಗ್ಬಿಡುತ್ತೆ ಪೂರ್ತಿಯಾಗಿ ಅಂತ ಹೇಳ್ತಾ, ನಿಜವಾಗಿ ಅಹಂಗೆ ಅಸ್ತಿತ್ವವೇ ಇಲ್ಲ. ಶರಣರ ಒಂದು ದೃಷ್ಟಿಯಲ್ಲಿ ಅಹಂಗೆ ಅಸ್ತಿತ್ವ ಇಲ್ಲ. ಅದಿರುವುದು ಅಸ್ತಿತ್ವ ಬರೀ ಮನಸ್ಸಿನ ಒಂದು ಇದರಿಂದ ನಾನು ಅಂತ ನಾವು ಅಂದುಕೊಳ್ಳೋದ್ರಿಂದ ಅಸ್ತಿತ್ವ ಇದೆಯೇ ಹೊರತು, ನಾನು ಅಂತ ಅಂದ್ಕೊಳ್ಳೋದು ಬಿಟ್ಟ ತಕ್ಷಣ ಅಹಂಗೆ ಅಸ್ತಿತ್ವನೇ ಇರೋದಿಲ್ಲ. ಆ ಸ್ಥಿತಿ ಆಗತ್ತೆ. ಅದರಿಂದ ಆಶ್ಚರ್ಯ ಸಂಗತಿ ಅಂದರೆ, ಎಲ್ಲೆಡೆ ತುಂಬಿರುವಂತಹ ಈ ಆತ್ಮವಸ್ತುವನ್ನು ನಮ್ಗೆ ಅರ್ಥ ಯಾಕೆ ಮಾಡ್ಕೊಳಕ್ಕಾಗ್ತಿಲ್ಲ ಅಂದರೆ, ನಾನು ಅಂತ ಹೋಗ್ತಾ ಇರೋದ್ರಿಂದ ಆತ್ಮವಸ್ತುವನ್ನು ಅರ್ಥ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಆ ಚೈತನ್ಯ, ಜೀವ ಚೈತನ್ಯ ನಮ್ಮ ಒಳಗೂ ಇದೆ, ನಮ್ಮ ಸುತ್ತ ಹೊರಗೂ ಇದೆ, ಎಲ್ಲ ಕಡೆಯೂ ತುಂಬಿದೆ. ಯಾಕೆ ನಮಗೆ ಕಾಣಿಸ್ತಾ ಇಲ್ಲ, ಯಾಕೆ ನಮ್ಮ ಅರಿವಿಗೆ ಬರ್ತಾ ಇಲ್ಲ ಅಂದರೆ, ಈ ನಾನು ಅನ್ನುವ ಈ ಅಹಂ ನಮಗೆ ಅಡ್ಡ ಆಗಿದೆ. ಅಹಂ ಇರುವವರೆಗೂ ಕೂಡ ಏಕಚೈತನ್ಯದ ಅರಿವು ನಮಗೆ ಆಗೋದಿಲ್ಲ. ಅದನ್ನು ಇಲ್ಲಿ ಹೇಳ್ತಾರೆ, ಎಲ್ಲೆಡೆ ತುಂಬಿರುವಂತಹ ಆತ್ಮವಸ್ತುವನ್ನು ಅರಿತ ಒಡನೆ ಈ ಅಹಂ ಅನ್ನುವಂಥದ್ದು ಮಾಯ ಆಗತ್ತೆ, ಅಥವಾ ಅಹಂ ಮಾಯ ಆದ ಕೂಡಲೇ ಆತ್ಮವಸ್ತುವಿನಲ್ಲಿ ನಾವು ಇರ್ತೇವೆ ಅನ್ನೋದು ಹೇಳ್ತಾರೆ ಅವರು. ಹಾಗಾಗಿ ಶರಣರಲ್ಲಿ ಅಹಂ ಇರೋದಿಲ್ಲ. ಶರಣ ಅಂದ್ರೇ ತನ್ನನ್ನು ತಾನು ಅರ್ಪಿಸಿಕೊಂಡವನು ಅಂತ ಹೇಳಿ ಅರ್ಥ. ಶರಣರಲ್ಲಿ ಅಹಂ ಇರೋದಿಲ್ಲ. ಚೈತನ್ಯವೇ ಘನ ಎಂದು ಅರಿತವರಲ್ಲಿ ಶರೀರದ ಭಾವನೆಯೂ ಇರೋದಿಲ್ಲ. ಅಂದರೆ ಆ ಚೈತನ್ಯವೇ ಘನ ಸ್ವರೂಪವನ್ನು ತಾಳಿದೆ. ಅಂದರೆ ಪ್ರಾರಂಭದಲ್ಲಿ ಇದ್ದದ್ದು ಬರಿಯ ಪ್ರಜ್ಞೆ ಮಾತ್ರ, ಚೈತನ್ಯ ಮಾತ್ರ. ಆ ಚೈತನ್ಯ ಸೃಷ್ಟಿಯಲ್ಲಿ, ಪ್ರಕೃತಿಯಲ್ಲಿ ಇಳಿದು ಬರ್ತಾ ಕೊನೆಯ ಹಂತದಲ್ಲಿ ನಮ್ಮ ಈ ಸ್ಥೂಲ ಶರೀರ ನಮಗೆ ಬಂದಿರೋ ಅಂಥದ್ದು. ಹಾಗಾಗಿ ಚೈತನ್ಯವೇ ಘನ ಆಗಿದೆ ಅನ್ನೋದು ಅರ್ಥ ಆದಾಗ ಏನಾಗುತ್ತೆ, ಈ ಶರೀರ ಭಾವನೆ ಹೊರಟು ಹೋಗುತ್ತೆ. ಈಗ ನಮ್ಮ ಶರೀರ ಒಂಚೂರು ನೋವಾದ್ರೆ ಅಯ್ಯೋ ನೋವಾಯಿತು, ಅದು ಹಾಗಾಯಿತು ಹೀಗಾಯಿತು ಅಂತ ಏನೇನೋ ಹೇಳ್ತಾ ಇರ್ತೀವಿ ನಾವು. ಅದು ಅರ್ಥ ಆಗುತ್ತೆ ಯಾವಾಗ ಆ ಶರೀರವು ನಾನಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆಗ ವಿಭಿನ್ನತೆ ಅನ್ನೋದೇ ಇರೋದಿಲ್ಲ, ಎಲ್ಲವೂ ಕೂಡ ಒಂದೇ ಅನ್ನುವಂತಹದ್ದು ಈ ಅರಿವಿನ ಪ್ರಭಾವ. ಅರಿವು ಬಂದಾಗ ಪ್ರತಿಯೊಂದೂ ಕೂಡ ಒಂದೇ ಅಂತ ಹೇಳಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲೆಲ್ಲೂ ಆತ್ಮವಸ್ತುವೇ ತುಂಬಿದೆ ಅಂತ ಅದನ್ನು ನಾವು ಅನುಭವಿಸಬೇಕು. ಅನುಭವಿಸುವ ಅರಿವೇ ನಿಜವಾದಂತಹ ಅರಿವು. ಅಹಂನ ಅರಿವಲ್ಲ, ಅದು ಅರಿವು ಅಂತಲೇ ಹೇಳಿಸ್ಕೊಳ್ಳೋದಿಲ್ಲ. ಎಲ್ಲೆಡೆ ತುಂಬಿರುವ ಆ ಏಕ ಚೈತನ್ಯವನ್ನು ಅರಿಯುವುದೇ ನಿಜವಾದಂತಹ ಅರಿವು ಅಂತ ಹೇಳ್ತಾರೆ. ಸಾಕ್ಷಾತ್ತಾಗಿ ಅರಿಯೋದು ಈಗ ನಮಗೆ ಗೊತ್ತಿದೆ, ಆದರೆ ಸಾಕ್ಷಾತ್ತಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸಾಕ್ಷಾತ್ತಾಗಿ ಅದನ್ನು ಅನುಭವಿಸಿದಾಗ ಮಾತ್ರವೇ ಇದು ಅನುಭವಕ್ಕೆ ಸಾಧ್ಯ ಆಗುವಂತಹದ್ದು. ಇನ್ನೊಂದೆರಡು ಅಕ್ಕಮಹಾದೇವಿ ವಚನ ನೋಡೋಣ. ಅಕ್ಕಮಹಾದೇವಿ ಹೇಳ್ತಾರೆ, ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನನನ್ನು ಅರಿತವರು, ಅವನು ಹೇಗಿದ್ದಾನೆ ಅಂತ ನೋಡಿದಂಥವ್ರು, ಅಂದರೆ ಅವನ ಜೊತೆ ಇದ್ದಂಥವರು. ಅವರು ಅರಿವಿನ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಈಗ ಅವ್ರು ಹೇಳ್ತಾರೆ, ಹಸಿವಾದೊಡೆ ಊರೊಳಗೆ ಭಿಕ್ಷಾನ್ನಗಳುಂಟು, ತೃಷೆಯಾದೊಡೆ ಕೆರೆಹಳ್ಳ ಬಾವಿಗಳುಂಟು, ಅಂಗಶೀತಕ್ಕೆ ಬಿಸಾಟ ಅರಿವೆಗಳುಂಟು, ಶಯನಕ್ಕೆ ಹಾಲು ದೇಗುಳಗಳುಂಟು, ಚನ್ನಮಲ್ಲಿಕಾರ್ಜುನಯ್ಯ ಆತ್ಮಸಂಗಾತಕ್ಕೆ ನೀನು ಎನಗುಂಟು ಅಂತ ಹೇಳ್ತಾರೆ. ಯಾವ ಹಂತದಲ್ಲಿ ವಿರಾಗಿಯಾಗಿರ್ತಾರೆ ಅಂತ ಹೇಳಿದರೆ ಯಾವುದೂ ಅವರಿಗೆ ಕಾಡೋದೇ ಇಲ್ಲ. ಅಕಸ್ಮಾತ್
ಹಸಿವಾದರೆ ಅವ್ರು ಹೇಳ್ತಾರೆ ಅಧ್ಯಾತ್ಮಕ್ಕಾಗಿಯೇ ವಿರಾಗಿಣಿಯಾಗಿ ತನ್ನ ಮನೆ ಮಠ ಪ್ರತಿಯೊಂದನ್ನು ತೊರೆದಂತಹವರು ಅಕ್ಕ. ಅವರಿಗೆ ದೇವರ ಬಗೆಗಿನ ಅರಿವು ಎಂತಹದ್ದು ಅಂತಂದರೆ ಈ ರೀತಿಯದ್ದು. ಅವ್ರು ಹೇಳ್ತಾರೆ ಹೊಟ್ಟೆ ಹಸಿದ್ರೆ, ಅಕಸ್ಮಾತ್ ಹಸಿದ್ರೆ, ಯಾಕೆಂದರೆ ದೇವರ ಒಂದು ಜ್ಞಾನದಲ್ಲಿ ಅವನ ಸಂಗಾತದಲ್ಲಿದ್ದಾಗ ಯಾವುದೂ ಅವ್ರಿಗೆ ಕಾಡಲ್ಲ. ಅಕಸ್ಮಾತ್ ಹೊಟ್ಟೆ ಹಸಿತು ಅಂದರೆ ಮನೇಲಿ ಭಿಕ್ಷೆ ಕೇಳಿದರೆ ಯಾರೋ ಏನೋ ಕೊಡ್ತಾರೆ, ಆಯಿತು. ಬಾಯಾರಿಕೆ ಅಕಸ್ಮಾತ್ ಆದರೆ ಕೆರೆ ಹಳ್ಳ ಬಾವಿ ಯಾವುದೋ ಒಂದು ಸಿಗತ್ತೆ, ಅದರಲ್ಲಿ ಒಂಚೂರು ನೀರು ಕುಡಿದ್ರೆ ಮುಗ್ದು ಹೋಯಿತು. ಚಳಿ ಆದರೆ ಏನು ಮಾಡೋದು, ಯಾರೋ ಬಿಸಾಕಿರ್ತಾರಲ್ಲ ಬೇಡ ಅಂತ, ಆ ಬಟ್ಟೆ ಇರುತ್ತೆ ಅದನ್ನು ಹೊತ್ಕೊಂಡ್ರೆ ಆಯಿತು. ಮತ್ತು ಎಲ್ಲಿ ಮಲ್ಕೊಂತೀರ ನೀವು? ಯಾವುದೋ ಒಂದು ಹಾಳು ದೇವಸ್ಥಾನದಲ್ಲಿ ಒಂದು ಮೂಲೆಯಲ್ಲಿ ಕೂತರೂ ಆಯಿತು, ಮಲಗಿದ್ರು ಆಯಿತು. ಈ ಹಂತದ ವೈರಾಗ್ಯ ಅಕ್ಕನಿಗಿದ್ದದ್ದು. ಯಾಕೆ ಅಂಥ ವೈರಾಗ್ಯ ಅವರಿಗೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ, ಅವರ ಆತ್ಮಸಂಗಾತದಲ್ಲಿ ಚನ್ನಮಲ್ಲಿಕಾರ್ಜುನ ಸದಾ ಜೊತೆಗಿದ್ದ. ಅದರಿಂದ ಅವರಿಗೆ ಯಾವುದೂ ಕೂಡ ಕಾಡಲಿಲ್ಲ. ಎಂತಹದ್ದೇ ಸ್ಥಿತಿಯನ್ನು ಕೂಡ ಆಕೆ ಸಮರ್ಥವಾಗಿ ಧೈರ್ಯವಾಗಿ ಎದುರಿಸಿದ್ರು. ಯಾಕೆಂದರೆ ಅವರು ಸದಾಕಾಲ ದೇವನಲ್ಲಿ ಬಾಳ್ತಾಯಿದ್ರು. ಅಂದರೆ ಆ ಏಕ ಚೈತನ್ಯದ ಒಳಗೆ ಬಾಳ್ತಾಯಿದ್ರು, ಅದರ ಅರಿವಿನಿಂದ ಬಾಳ್ತಾಯಿದ್ರು. ಎಲ್ಲವೂ ಚನ್ನಮಲ್ಲಿಕಾರ್ಜುನನೇ ಆಗಿತ್ತು ಆಕೆಯ ದೃಷ್ಟಿಯಲ್ಲಿ. ಹಾಗೆ ನನ್ನ ಆತ್ಮಸಂಗಾತಿಯಾಗಿ ಸದಾಕಾಲಕ್ಕೆ ನೀನು ನನ್ನ ಜೊತೆ ಇರ್ತೀಯ ಅಂತ ಹೇಳಿ ಅಕ್ಕ ಹೇಳ್ತಾರೆ. ಈ ರೀತಿಯ ಅರಿವು ಬೇಕು. ಅಂದರೆ ಸದಾಕಾಲ ಏಕ ಚೈತನ್ಯದಲ್ಲಿ ನಾನು ಒಂದಾಗಿದ್ದೇನೆ ಅನ್ನುವಂತಹ ಅರಿವಿದೆಯಲ್ಲ, ಆ ಅರಿವು ಬೇಕು ಅಂತ ಶರಣರು ಹೇಳ್ತಾರೆ. ಆ ಅರಿವೇ ಶ್ರೇಷ್ಠವಾದಂತಹದ್ದು, ಅದು ಬಿಟ್ಟು ಬೇರೇನೂ ಇಲ್ಲ ಅಂತ ಹೇಳಿ ಅವ್ರು ಹೇಳೋದು. ಆ ಅರಿವು ಆ ಹಂತಕ್ಕೆ ತಲುಪಬೇಕು ಅರಿವು ಅನ್ನುವಂಥದ್ದು ಅಂತ ಹೇಳ್ತಾರೆ. ಸದಾ ದೇವರೊಂದಿಗಿನ ಅರಿವು ಅಥವಾ ಆತ್ಮದ ಅರಿವು, ಸದಾ ಆತ್ಮದ ಜೊತೆಗಿರುವಂತಹ ಅರಿವು, ಆತ್ಮಸಂಗಾತಕ್ಕೆ ಅಂತ ಹೇಳ್ತಾರೆ. ಅಂದರೆ ಆತ್ಮ ಬೇರೆ, ಮಲ್ಲಿಕಾರ್ಜುನ ಬೇರೆ ಅಲ್ಲ, ಆ ಏಕಚೈತನ್ಯ ಬೇರೆ, ಆತ್ಮ ಬೇರೆ ಅಲ್ಲ. ಆತ್ಮ, ಸತ್ಯ, ಏಕಚೈತನ್ಯ ಎಲ್ಲವೂ ಒಂದೇ. ಹಾಗಾಗಿ ಅದರ ಸಂಗಾತ ನನಗಿದೆ ಅಂತ ಹೇಳಿ ಅವರು ಹೇಳ್ತಾರೆ. ಆ ನಿಜತನದ ಅರಿವು ಅಂದರೆ ನಮ್ಮ ನಿಜತನದ ಅರಿವು ನಮಗೆ ಇರಬೇಕಾಗುತ್ತೆ. ನಿಜವಾಗಿ ನಾನೇನು ಅನ್ನೋದರ ಅರಿವು ನಮಗಿದ್ದಾಗ ಅವಾಗ ಬೇರೆ ಏನೂ ಬೇಕಾಗಲ್ಲ, ಆ ಹಂತದಲ್ಲಿ ಇರ್ತೀವಿ. ಅದು ನಿಜವಾದಂತಹ ಅರಿವು ಅನ್ನೋದು ಶರಣರ ಒಂದು ವಚನ. ಎಲ್ಲ ನಾನರಿಯದಲ್ಲಿ ಎಲ್ಲಿರ್ತೆ ಹೇಳಯ್ಯ, ಚಿನ್ನದೊಳಗಣ ಬಣ್ಣದಂತೆ ಎನ್ನೊಳಗಿರ್ತೆ ಅಯ್ಯ, ಎನ್ನೊಳಗೆ ಇಂತಿರ್ದು ಮೈದೋರದ ಭೇದವ ನಿಮ್ಮಲ್ಲಿ ಕಂಡೆ ಅಂತ ಹೇಳ್ತಾರೆ ಚನ್ನಮಲ್ಲಿಕಾರ್ಜುನ ಅಂತ. ಅಂದರೆ ನಿನ್ನ ಅರಿವನ್ನು, ಅಂದರೆ ಅವ್ರು ಹೇಳ್ತಾರೆ ಈ ಏಕ ಚೈತನ್ಯ ಒಂದು ಇದೆಯಲ್ಲ, ಅದರ ಅರಿವನ್ನು ನಾನು ನನ್ನಲ್ಲಿ ಎಲ್ಲಿಂದ ಮಾಡಿಕೊಳ್ಳಿ. ನಾನು ಅಂತಂದರೆ ಏನಾಗುತ್ತೆ ಗೊತ್ತಾ, ನನ್ನ ಕೈ, ನನ್ನ ಕಾಲು, ನನ್ನ ತಲೆ, ನನ್ನ ಕಣ್ಣು, ಕಾಲು, ಎಲ್ಲ ಅಂಗಗಳು ಎಲ್ಲಿ ಮಾಡ್ಕೊಳ್ಳಿ ನಿನ್ನ ಅರಿವನ್ನು ಆಕೆ ಕೇಳ್ತಾರೆ. ಯಾಕೆಂದರೆ ಯಾವ ಇದರಲ್ಲಿ ಮಾಡ್ಕೊಳ್ಳಿ ನಿನ್ನ ಅರಿವನ್ನು? ಯಾಕೆಂದರೆ ನೀನು ಚಿನ್ನದ ಒಳಗಿರುವ ಬಣ್ಣದಂತೆ. ಚಿನ್ನ ಮತ್ತು ಬಣ್ಣ ಬೇರೆ ಮಾಡೋಕ್ಕಾಗಲ್ಲ. ಅದೇ ರೀತಿ ಅಕ್ಕನ್ನ ಮತ್ತು ಮಲ್ಲಿಕಾರ್ಜುನನ್ನ ಬೇರೆ ಮಾಡೋಕ್ಕಾಗಲ್ಲ. ಅಂದರೆ ಅರಿವು ಅಷ್ಟೊಂದು ಆಕೆಯಲ್ಲಿ ಇರುವಾಗ ಅರಿವು ಬೇರೆ, ಅಕ್ಕ ಬೇರೆ ಅಲ್ಲವೇ ಅಲ್ಲ. ಹಾಗಾಗಿ ಅದನ್ನು ಭೇದ ಮಾಡಿ ಬೇರೆ ಬೇರೆ ಮಾಡೋಕ್ಕಾಗಲ್ಲ. ನೀನು ಚಿನ್ನದ ಒಳಗೆ ಇರುವ ಅದರ ಬಣ್ಣದಂತೆ ನನ್ನ ಒಳಗೆ ಇದ್ದೀಯ. ಇನ್ನು ಎಲ್ಲಿ ನೀನು ಅರಿವು ಮಾಡಿಕೊಂಡೆ ಅಂತ ಹೇಗೆ ಹೇಳಿ ನಾನು ಅಂತ ಹೇಳ್ತಾರೆ. ಎಲ್ಲಿ ಅರಿವು ಇದೆ? ಅರಿವು ಎಲ್ಲ ಕಡೆಯೂ ಇರುವಂತಹದ್ದು ಅರಿವು, ಸದಾಕಾಲ ಎಲ್ಲೆಡೆಯೂ ಇರುವಂತಹದ್ದನ್ನು ಅರಿವು ಅಂತ ಹೇಳ್ತಾರೆ. ಹಾಗಾಗಿ ಅದರ ಒಳಗಿರುವ ಬಣ್ಣದಂತೆ ನನ್ನ ಒಳಗೇ ಇರುವೆ. ನನ್ನ ಒಳಗೇ ಇದ್ದು ನನ್ನ ಮುಂದೆ ಬರದೇ ಇರುವ ನಿನ್ನನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ನೀನು ಯಾವತ್ತೂ ನನ್ನಿಂದ ಹೊರಗೆ ಬರಲೇ ಇಲ್ಲ, ಆದರೆ ನಿನ್ನನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಯಾಕೆಂದರೆ ನೀನು ನನ್ನೊಳಗೇನೆ ಇದೆಯಾ ಅಂತ ಹೇಳ್ತಾರೆ. ಈಗ ಅರ್ಥ ಮಾಡ್ಕೊಳ್ಬೇಕಾದ್ರೆ ಯಾರು ಎದುರಿಗಿರಬೇಕು, ಎರಡು ವಿಷಯ ಅಲ್ವಾ? ಅರ್ಥ ಮಾಡಿಕೊಳ್ಳುವವರು, ಅರ್ಥ ಮಾಡಿಕೊಳ್ಳಬೇಕಾದಂತಹ ವಸ್ತು, ಅರ್ಥ ಮಾಡಿಕೊಳ್ಳುವ ವಿಷಯ, ಮೂರು ಬರುತ್ತೆ. ಒಂದಿದ್ದು ಮೂರಾಗಿದ್ದು ಹೀಗೆ. ಇವ್ರು ಹೇಳ್ತಾರೆ ನೀನು ನನ್ನಿಂದ ಹೊರಗಡೆ ಬಂದಿಲ್ದಲೇ ಇರೋದ್ರಿಂದ ನಾನು ಹೇಗೆ ಅರ್ಥ ಮಾಡ್ಕೊಳ್ಳಿ? ನೀನು ನನ್ನನ್ನು ಅರ್ಥ ಮಾಡಿಕೊಂಡ್ರೆ ಆಯಿತು, ನೀನು ನನ್ನೊಳಗೆ ಇದೆಯಾ. ಅಂದರೆ ನಮ್ಮನ್ನು ನಾವು ಅರಿತಾಗ ಏಕ ಚೈತನ್ಯವನ್ನು ಅರ್ಥ ಮಾಡ್ಕೊಳ್ತೇವೆ ಅಂತ. ನಮ್ಮನ್ನು ನಾವು ಅರ್ಥ ಮಾಡಿಕೊಂಡಾಗ ನನ್ನ ಆತ್ಮವನ್ನು ಅರ್ಥ ಮಾಡ್ಕೊಳ್ತೇನೆ ಅಂತ. ಅದನ್ನು ಈ ರೀತಿ ಹೇಳ್ತಾರೆ, ನನ್ನೊಳಗೆ ಇದ್ದು ನನ್ನ ಮುಂದೆ ಬರದೇ ಇರುವಂತಹ ನಿನ್ನನ್ನು ನಾನು ಅರಿತಿದ್ದೇನೆ. ಯಾಕೆಂದರೆ ನನ್ನನ್ನು ನಾನು ತಿಳ್ಕೊಂಡಿದ್ದೇನೆ, ಅದರಿಂದ ನಿನ್ನನ್ನು ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಹೇಳ್ತಾರೆ. ಯಾಕೆ ಎಂತಹ ಇದು ಅದ್ವೈತ ಇರಬೇಕು ನೋಡಿ, ಯಾವುದು ಬೇರೆ ಅಲ್ಲವೇ ಅಲ್ಲ. ಆ ಒಂದು ಹಂತದಲ್ಲಿ ಯಾಕೆ ಇರ್ತಾರೆ, ಸಂಪೂರ್ಣ ಅರಿವು ಇದ್ದಾಗ ಬೇರೆ ಏನೂ ಇಲ್ಲ, ಅದ್ವಿತೀಯ ಅಂತ ಹೇಳ್ತಾರಲ್ಲ, ಅದ್ವಿತೀಯ ಅಲ್ಲದ್ದು, ಇನ್ನೊಂದು ಇದೆ ಅನ್ನುವಂತಹ ಭಾವನೆಯೇ ಇಲ್ಲದೆ ಇರುವಂತಹದ್ದು. ಅಂದರೆ ಅದ್ವೈತವೇ ಎಲ್ಲೆಲ್ಲೂ ಇರುವಂತಹ ಒಂದು ಸ್ಥಿತಿ.
ಆ ಸ್ಥಿತಿ ಸಂಪೂರ್ಣ ಅರಿವು ಅನ್ನುವಂತಹದ್ದು. ಅದನ್ನು ಹೇಳ್ತಾರೆ, ಅರಿವು ಕಣ್ತೆರೆಯದೇ ಇರುವವರಲ್ಲಿ ಆರತಿಯನೇ ಒಲ್ಲಯ್ಯ ನೀನು ಅಂತ ಆಕೆ ಇನ್ನೊಂದು ವಚನದಲ್ಲಿ ಉದ್ದಕ್ಕೂ ಹೇಳ್ತಾ ಹೋಗ್ತಾರೆ. ಅಂದರೆ ಅರಿವು ಇಲ್ಲ ಅಂತಂದವರಿಂದ ಅವರಿಂದ ನೀನು ಏನನ್ನು ಬಯಸ್ತೀಯ? ಒಂದು ಆರತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅವರು, ನಿನ್ನ ಹತ್ರ ಬರೋಕ್ಕೂ ಆಗೋದಿಲ್ಲ ಅಂಥ ಸ್ಥಿತಿ ಇರುತ್ತೆ. ಅರಿತಾಗ ಅವರು ನಿನ್ನೊಳಗೆ ಇರ್ತಾರೆ ಅಥವಾ ನೀನು ಅವರೊಳಗೆ ಇರ್ತೀಯ ಅನ್ನುವಂತಹ ಮಾತನ್ನು ಅಕ್ಕ ಹೇಳ್ತಾರೆ. ಎಷ್ಟು ವಿಷಯಗಳನ್ನು ಅಕ್ಕ ತಿಳಿಸ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಅರಿವು ಅಂದರೆ ಏನು ನಮ್ಗೆ ಸ್ಪಷ್ಟವಾದಂತಹ ಒಂದು ವಿಷಯ ತಿಳಿಯುತ್ತೆ ನಮಗೆ, ಅರಿವು ಅಂದರೆ ಏನು ಅಂತ ಹೇಳಿ. ಅವರು ಮುಂದಕ್ಕೆ ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಎಲ್ಲವನರಿದು ಫಲವೇನಯ್ಯ ತನ್ನ ತಾನರಿಯಬೇಕಲ್ಲದೆ ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೆ ಚನ್ನಮಲ್ಲಿಕಾರ್ಜುನ. ನೀವರಿವಾಗಿ ಮುಂದುದೋರಿದ ಕಾರಣ ನಿಮ್ಮಿಂದ ನಿಮ್ಮನ್ನೇ ಅರಿತಿನಯ್ಯ ಪ್ರಭುವೇ ಅಂತ ಹೇಳ್ತಾರೆ. ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಈ ಪ್ರಪಂಚದಲ್ಲಿ ಏನನ್ನು ನೋಡಿದ್ರೂ ಅದನ್ನು ಅರ್ಥ ಮಾಡ್ಕೊಳ್ತೀವಿ. ಯಾವ ಪುಸ್ತಕ ನೋಡಿದ್ರೂ ಅದನ್ನು ಓದಿ ಅದರ ವಿಷಯ ತಿಳ್ಕೊಳ್ತೀನಿ. ನಾನಂತೂ ಅದೆಷ್ಟು ಪುಸ್ತಕ ಕಲೆಕ್ಟ್ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಅದೆಲ್ಲ ಒಂದು ಓದ್ತಾನೆ ಇರ್ತೀನಿ, ಅದರಲ್ಲೇನೋ ಸಿಗುತ್ತೆ, ಇದರಲ್ಲೇನೋ ಸಿಗುತ್ತೆ ಅಂತ ಓದಿದ್ದು ಓದ್ತಾ ಇರೋದೇ ಕೆಲಸ. ಅಕ್ಕ ಹೇಳ್ತಾರೆ ಇಲ್ಲಿ, ಈ ಪ್ರಪಂಚದಲ್ಲಿ ಏನೇನಿದೆಯೋ ಅದನ್ನೆಲ್ಲದನ್ನೂ ಅರ್ಥ ಮಾಡ್ಕೊಳ್ತೀನಿ, ಇದನ್ನೂ ತಿಳ್ಕೊತೀನಿ, ಅದನ್ನು ತಿಳ್ಕೊತೀನಿ, ಇದನ್ನು ತಿಳ್ಕೊತೀನಿ ಅಂತ ಹೋಗಬೇಡಿ. ಏನನ್ನು ತಿಳ್ಕೊಂಡ್ರೆ ಎಲ್ಲವೂ ತಿಳಿಯುತ್ತೋ ಅದನ್ನು ತಿಳ್ಕೊಂಡ್ಬಿಡಿ ಅಂತ ಹೇಳ್ತಾರೆ. ಯಾವುದನ್ನು ತಿಳ್ಕೊಂಡ್ರೆ ಪ್ರತಿಯೊಂದು ತಿಳಿಯುತ್ತೋ ಅದನ್ನು ತಿಳ್ಕೊಂಬಿಡಿ ಮೊದಲು. ನೀವು ಇದು ಒಂದೊಂದೇ ಅದು ಇದು ಕಲ್ಲು ಹೇಗಿದೆ, ಅದರ ಸ್ಟ್ರಕ್ಚರ್ ಏನು, ಅದರ ಸೈನ್ಸ್ ಏನು, ಅದರಲ್ಲಿರೋ ಸಾಮಾನೇನು, ಆಮೇಲೆ ಮರ ಇದು, ಗಿಡ ಇದು ಯಾವುದು ಹೆಸರೇನು, ಕುಲ ಗೋತ್ರ ಏನೋ, ಹೀಗೆ ಒಂದೊಂದೇ ಎಲ್ಲ ವಸ್ತುವನ್ನು ಇಡೀ ಪ್ರಪಂಚದಲ್ಲಿರೋ ಎಲ್ಲದರ ಬಗ್ಗೆಯೂ ಜ್ಞಾನವನ್ನು ತಿಳ್ಕೊಳ್ತಾ ಹೋದರೆ ಎಷ್ಟು ಜನ್ಮ ಬೇಕು ನಿಮಗೆ ಪ್ರತಿಯೊಂದನ್ನು ತಿಳ್ಕೊಳ್ತಾ. ಆದರೆ ಯಾವುದನ್ನು ತಿಳಿದರೆ ಎಲ್ಲವೂ ತಿಳಿಯುತ್ತದೆಯೋ ಅದನ್ನು ತಿಳ್ಕೊಂಡ್ಬಿಡಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅಂದರೆ ಎಲ್ಲವನ್ನು ತಿಳಿಯುವ ಅಗತ್ಯ ಇಲ್ಲ, ತನ್ನನ್ನು ತಾನು ತಿಳಿದರೆ ಸಾಕು, ಎಲ್ಲವೂ ತಿಳಿಯುತ್ತದೆ ಅಂತ ಹೇಳ್ತಾರೆ. ಆ ಏಕ ಚೈತನ್ಯವನ್ನು ಅರ್ಥ ಮಾಡಿಕೊಂಡ್ರೆ ಎಲ್ಲದರ ಒಳಗೆ ಇರುವುದು ಅದೇ. ಮಣ್ಣಿನಲ್ಲಿಯೋ, ಕಲ್ಲಿನಲ್ಲಿಯೋ, ಚಿನ್ನದಲ್ಲಿಯೋ, ಗಿಡ ಮರದಲ್ಲಿಯೋ, ಪ್ರತಿಯೊಬ್ಬರಲ್ಲಿಯೋ ಏನೇನಿದೆ ಪ್ರಪಂಚದಲ್ಲಿ ಪ್ರತಿಯೊಂದರ ಒಳಗೂ ಅಡಗಿರುವಂತಹ ವಸ್ತು ಯಾವುದು? ಏಕ ಚೈತನ್ಯ ಒಂದೇ. ಆ ಏಕ ಚೈತನ್ಯವನ್ನು ನಮ್ಮಲ್ಲೇ ಅರ್ಥ ಮಾಡ್ಕೊಂಡು ಬಿಟ್ರೆ ಏನಾಗುತ್ತೆ? ಎಲ್ಲ ವಸ್ತುವನ್ನು ಏನು ಬೇಕೋ ಅದನ್ನು ಆ ಕ್ಷಣ ತಿಳ್ಕೊಳ್ಬೋದಲ್ವಾ? ಅದಕ್ಕಾಗಿ ಒಂದೊಂದೇ ಹುಡ್ಕೊಂಡು ಹೋಗಬೇಕಾಗಿಲ್ಲ ಅಂತ ಹೇಳ್ತಾರೆ. ಒಂದು ಸಾರಿ ತನ್ನಲ್ಲಿ ಅರಿವು ಬಂದ ತಕ್ಷಣ ಅದು ಸ್ವಯವಾಗಿ ಬೀಳುತ್ತದೆ. ಅಂದರೆ ಅದರ ತನ್ನಲ್ಲಿಯೇ ಅರಿವು ಉಳಿಯುತ್ತೆ. ಹಾಗಾಗಿ ಅರಿವಿನ ಬಗ್ಗೆ ಬೇರೆಯದನ್ನು ಕೇಳುವ ಅಥವಾ ಬೇರೆಯವರನ್ನು ಕೇಳುವಂತಹ ಅಗತ್ಯ ಇಲ್ಲ. ಹಾಗಾಗಿ ದೇವರನ್ನು ಅಥವಾ ಆತ್ಮನನ್ನು ನಾನು ನನ್ನ ಮುಂದೆಯೇ ನೋಡಿದ್ದರ ಫಲವಾಗಿ ನಾನು ನಿಮ್ಮನ್ನು ಅರಿತೆ. ಅಂದರೆ ನನ್ನ ಒಳಗೆಯೇ ನಿನ್ನನ್ನು ನಾನು ಅರ್ಥ ಮಾಡಿಕೊಂಡೆ. ಹಾಗಾಗಿ ನಾನು ಅರಿವನ್ನು ಪಡ್ಕೊಂಡಿದ್ದೇನೆ. ನೀನು ನನ್ನ ಒಳಗೆ ಇದ್ದೀಯಾ ಮತ್ತು ಎಲ್ಲ ಕಡೆಯೂ ನೀನೇ ಇದೆಯಾ ಅನ್ನುವಂತಹ ಮಾತನ್ನು ಅಕ್ಕ ಹೇಳ್ತಾರೆ. ಅಂದರೆ ನಾನು ನಿಮ್ಮನ್ನು ಅರಿತೆ ಪ್ರಭುವೇ ಅಂತ ಹೇಳಿದಾಗ ಬೇರೆ ಬೇರೆಯ ಅರಿವಿಗಿಂತ ಸ್ವಯಂ ಅರಿವೇ ಅತ್ಯಂತ ಶ್ರೇಷ್ಠ ಅನ್ನುವುದು ಇಲ್ಲಿ ಶರಣರ ಅಭಿಮತ. ಅಂದರೆ ಒಂದೊಂದು ವಿಷಯಗಳನ್ನು, ಒಂದೊಂದು ವಸ್ತುವನ್ನು, ಒಂದೊಂದನ್ನು ಅರ್ಥ ಮಾಡ್ಕೊಳ್ತೀನಿ ಅಂತ ಹೋಗೋದು ಬೇಡ. ಹೊರಗಡೆ ನಿನ್ನಿಂದ ಹೊರಗೆ ಹೋಗುವುದು ಬೇಡ. ವಸ್ತು ಬೇರೆದನ್ನು ನೋಡೋದು ಹೇಗೆ ನೋಡ್ತೀವಿ? ನಾನು ಬೇರೆ, ಅದು ಬೇರೆ. ಹಾಗಾಗಿ ಅದನ್ನು ಆ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಅಕ್ಕ ಹೇಳ್ತಾರೆ, ಹಾಗೆ ಬೇರೆಯದು, ಅದು ಬೇರೆ, ಇದು ಬೇರೆ ಅಂತ ಬೇರೆಯದನ್ನು ಜ್ಞಾನ ಹುಡುಕೊಂಡು ಹೋಗೋದು ಬೇಡ. ನಿನ್ನ ಒಳಗೆ ಹೋಗು, ನಿನ್ನನ್ನು ಅರ್ಥ ಮಾಡ್ಕೊ, ನಿನ್ನ ಆತ್ಮನನ್ನು ಅರಿ. ಆವಾಗ ಎಲ್ಲವೂ ಅರ್ಥ ಆಗುತ್ತೆ. ಯಾಕೆಂದರೆ ಅದು ಎಲ್ಲದರಲ್ಲಿ ಇರೋದು ಅದೇ ವಸ್ತು ಅಂತ ಹೇಳಿ ಅಕ್ಕ ಹೇಳ್ತಾರೆ. ತಾನು ತಿಳಿಯುವ ಆತ್ಮದ ಅರಿವೇ ಶ್ರೇಷ್ಠ, ಅತ್ಯಂತ ಶ್ರೇಷ್ಠ. ಅಂದರೆ ನಾವು ಅಕ್ಕ ಹೇಳಿದ್ದು ಅಕ್ಕ ತಿಳಿದಂಥ ಆತ್ಮ ಅಂತಲ್ಲ, ನಾವುಗಳು ನಮ್ಮ ಆತ್ಮವನ್ನು ತಿಳಿತೀವಲ್ವ, ಅದೇ ಆ ಅರಿವೇ ಶ್ರೇಷ್ಠ. ಅಂದರೆ ನಾವು ನಮ್ಮ ಆತ್ಮನನ್ನು ಅರಿವೇ ಶ್ರೇಷ್ಠ. ಬೇರೆ ಬೇರೆ ಅಂತ ಹೇಳಿ ನಿನ್ನಿಂದ ಹೊರಗಡೆ ಅರಿವನ್ನು ಹುಡುಕಬೇಡ, ನಿನ್ನ ಒಳಗೆ ಅರ್ಥ ಮಾಡ್ಕೋ, ನಿನ್ನ ಅರಿವಿನಲ್ಲಿ ಇರು ಅಂತ ಹೇಳಿ ಅಕ್ಕ ಹೇಳ್ತಾರೆ. ಅದೇ ದೇವರನ್ನು ಅರಿಯುವ ಪರಿ ಅಂತ ಹೇಳ್ತಾರೆ. ದೇವರು ಅಂದರೆ ಬೇರೆ ಏನೂ ಅಲ್ಲ, ಈ ಚೈತನ್ಯವೇ ಅಥವಾ ಆತ್ಮವೇ ದೇವರು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾರೆ. ದೇವರನ್ನು ಅರಿಯುವ ಪರಿ ಅದೇ ಅಂತ ಹೇಳಿ ಅಕ್ಕ ಹೇಳ್ತಾರೆ. ಅಂದರೆ ಎಂತಹ ಸ್ಥಿತಿಯಲ್ಲಿ ಇವುಗಳು ಅರಿವಿನಲ್ಲಿ ಇದ್ದರು ಅನ್ನೋದು ಅರ್ಥ ಆಗತ್ತೆ ನಮಗೆ. ಅರಿವು ಅಂದರೆ ಈ ರೀತಿಯಾಗಿ ಸಮಗ್ರವಾದಂತಹ ಅರಿವು ಅಂತ ಹೇಳೋದು. ಕಾನ್ಸ್ಟೆಂಟ್ ಅವೇರ್ನೆಸ್ ಅಂತ ಕೃಷ್ಣಜಿಯವರು ಯಾವಾಗಲೂ ಹೇಳ್ತಾಯಿದ್ರು, ಪದೇ ಹೇಳೋರು. ಯಾವಾಗಲೂ ಸತತವಾದ ಆಯ್ಕೆ ಇಲ್ಲದ ಎಚ್ಚರ. ಅದು ಬೇಕು, ಇದು ಬೇಕು, ಇದನ್ನು ತಿಳ್ಕೊತೀನಿ, ಅದನ್ನು ತಿಳ್ಕೊಳ್ಳಲ್ಲ ಅಂತ ಇಲ್ಲವೇ ಇಲ್ಲ.
ಸದಾಕಾಲಕ್ಕೂ ಒಂದೇ ಅರಿವಿನ ಸ್ಥಿತಿಯನ್ನು ಬರಬೇಕು ಅದು ಅಂತ ಹೇಳಿ ಅವರು ಹೇಳ್ತಾಯಿದ್ರು. ಇನ್ನು ಅಣ್ಣ ಬಸವಣ್ಣ ಅವರ ಅರಿವು ಇನ್ನೊಂದು ರೀತಿ, ಅಂದರೆ ಅವರು ಬೇರೆಯದೇ ರೀತಿಯಲ್ಲಿ ಅರಿವನ್ನು ವರ್ಣನೆ ಮಾಡ್ತಾರೆ. ಅವರಿಗಾದ ಅರಿವನ್ನು ಅವರು ಹೇಳುವ ರೀತಿ ಬೇರೆ ಇರುತ್ತೆ. ಅರಿವು ಹೇಗೆ ಇರುತ್ತೆ ಅವರ ದೃಷ್ಟಿಯಲ್ಲಿ? ಅವ್ರು ಹೇಳ್ತಾರೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯುತ್ತ ನೆನೆಯದಂತಿರಬೇಕು. ಅರಿವು ಅಂದರೆ ಇದು. ಏನು ಹೇಳ್ತಾರೆ ನೋಡಿ ಅವರು, ಮಾಡುವಂತಿರಬೇಕು, ಮಾಡದಂತೆಯೂ ಇರಬೇಕು. ಅಂದರೆ ಕೆಲಸ ಮಾಡ್ತಾನೇ ಇರಬೇಕು ಪ್ರತಿಯೊಬ್ಬರಿಗೂ. ಈ ಇಡೀ ಜೀವರಾಶಿಗಳಿಗೆ ಯಾವಾಗ ನಮ್ಮ ಕೈಲಿ ಏನು ಕೆಲಸ ಸಾಧ್ಯ, ಏನು ಸೇವೆ ಸಾಧ್ಯ, ಆ ಸೇವೆಯನ್ನು ಮಾಡ್ತಾನೇ ಇರಬೇಕು. ಆದರೆ ಮಾಡದಂತಿರಬೇಕು. ಮಾಡದಂತೆ ಹೇಗಿರೋಕ್ಕಾಗತ್ತೆ? ನಾನು ಮಾಡ್ತೀನಿ ಅನ್ನುವ ಭಾವ ಇಲ್ಲದೆ ಇದ್ದರೆ ಮಾಡದಂತಿರಬೇಕು ಅಷ್ಟೇ, ಬೇರೆ ಏನೂ ಅಲ್ಲ. ಇಲ್ಲಿ ಕರ್ಮಯೋಗದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಅಷ್ಟೇ. ಕರ್ಮಯೋಗದಲ್ಲಿ, ಕರ್ಮ ಅಲ್ಲ, ಬರೀ ಕರ್ಮ ಮಾಡ್ತಿಲ್ಲ ಅವನು, ಕರ್ಮಯೋಗದ ಅನ್ವಯ ಕೆಲಸ ಮಾಡ್ತಿದ್ದಾನೆ. ಹೇಗೆ ಮಾಡ್ತಾನೆ? ನಾ ಮಾಡಿದೆ ಅನ್ನುವ ಭಾವ ಇಲ್ಲದೆಯೇ ಕೆಲಸ ನಡೀತಾ ಇದೆ. ಈ ಪ್ರಪಂಚದಲ್ಲಿ ಎಷ್ಟು ಜನ ಈ ರೀತಿ ಕರ್ಮಯೋಗಿಗಳಿದ್ದಾರೆ ಗೊತ್ತಾ? ಅವರ ಪಾಡಿಗೆ ಅವ್ರು ಮಾಡ್ತಾನೇ ಇರ್ತಾರೆ. ಯಾರಾದರೂ ಗುರುತಿಸಿದ್ರ ಬಿಟ್ರ ಏನೂ ಲೆಕ್ಕಕ್ಕೆ ಇರೋದಿಲ್ಲ ಅವರಿಗೆ. ಯಾಕೆಂದ್ರೆ ಅವ್ರಿಗೆ ನಾನು ಅನ್ನೋದೇ ಇರೋದಿಲ್ವಲ್ಲ, ಬರೀ ಕೆಲಸ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿರ್ತಾರೆ. ಅಂದರೆ ಕರ್ಮಯೋಗದಲ್ಲಿ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಅಂತ ನಮಗನ್ಸಿದ್ರು, ಆ ಕೆಲಸ ಮಾಡುವವನು ನಾನು ಅನ್ನುವ ಅಹಂ ಅವ್ರಿಗೆ ಇಲ್ದಲೇ ಇರೋದರಿಂದ ಅದು ಮಾಡದವರೇ ಮಾಡದೇ ಇದ್ದಂತೆ, ಮಾಡದಂತಿರಬೇಕು ಅಂತೀವಲ್ಲ, ಆ ಭಾವನೆ. ಅಂದರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದನ್ನು ನಾವಿಲ್ಲಿ ಜ್ಞಾಪಿಸ್ಕೊಳ್ಬೇಕಾಗತ್ತೆ. ಅವ್ರು ಹೇಳ್ತಾರೆ, ಕರ್ಮವನ್ನು ಅಕರ್ಮದ ರೀತಿಯಲ್ಲಿ ಮಾಡು. ಅಂದರೆ ಕೆಲಸ ಮಾಡ್ತಾ ಇರೋ, ನಾನು ಮಾಡಿದೆ ಅನ್ನುವ ಭಾವವನ್ನು ಇಟ್ಕೊಳ್ದಲೇ ಕೆಲಸ ಮಾಡ್ತಾ ಹೋಗು. ಬರೀ ಕೆಲಸ ಮಾಡೋದಷ್ಟೇ ನಿನ್ನ ಕರ್ತವ್ಯ. ನೀನು ಕೆಲಸವನ್ನು ನಾನು ಮಾಡಿದೆ ಅಂತ ಹೇಳಿ ಅನ್ಕೋಬೇಡ ಅಂತ ಹೇಳಿ ಅದನ್ನೇ ಇಲ್ಲಿ ಹೇಳೋದು. ಮಾಡುವಂತಿರಬೇಕು, ಕೆಲಸ ಮಾಡ್ತಾ ಇರಬೇಕು, ಮಾಡದಂತೆಯೂ ಇರಬೇಕು. ಯಾಕೆಂದರೆ ನಾನು ಮಾಡಿದೆ ಅನ್ನೋ ಭಾವ ಇಲ್ದಲೇ ಇದ್ದರೆ ಅದು ಮಾಡಿದ ಲೆಕ್ಕಕ್ಕೆ ಇಲ್ಲ. ಆ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಅಂದರೆ ನಾನೇ ಇಲ್ಲ ಅಲ್ಲ, ಅಲ್ಲಿ ಕೆಲಸ ಮಾಡ್ತಾ ಇರೋದು, ಆದರೆ ನಾನಿಲ್ಲ, ಆ ರೀತಿ ಕೆಲಸ ಮಾಡೋದು. ಹಾಗೆ ದೇವರನ್ನು ಕೂಡ ನೆನೆಸ್ತಾನೆ ಇರಬೇಕು. ಅದು ಹೇಗಿರಬೇಕು ಅಂದರೆ, ಅದು ನೆನೆಸ್ಕೊತಿದ್ದೀನಿ ಅನ್ನೋ ಭಾವ ಇರಬಾರ್ದು ಅಲ್ಲಿ. ಅಂದರೆ ಯಾವಾಗಲೂ ಇರಬೇಕು ಅಂದಾಗ ಅವಾಗ ಆ ಭಾವನೆ, ಹೌದು ನಾನು ನೆನೆಸ್ಕೊತಿದ್ದೀನಿ ಅಂತ ಹೇಳಿದಾಗ ತಾನೇ ನಾನು ಅನ್ನೋದು ಎಂಟ್ರಾಗತ್ತೆ. ಅವಾಗ ನಮಗೆ ಗೊತ್ತಾಗುತ್ತೆ ನಾವು ನೆನೆಸ್ಕೊತಿದ್ದೀವಿ ಅಂತ. ಆ ಭಾವವೂ ಬೇಡ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಅಕರ್ಮವಾಗ್ತಾ ಹೋಗ್ತಾ ಇರಬೇಕು. ಅದರ ಜೊತೆಗೆ ನಾನು ಅನ್ನುವ ಭಾವ ಇಲ್ಲದೆಯೇ ದೇವರನ್ನು ಅಥವಾ ಆತ್ಮನನ್ನು ಅವನ ಒಳಗೆ ಇರಬೇಕು. ಅವನನ್ನು ಸದಾಕಾಲ ನೆನೆಸ್ತಾನೇ ಇರಬೇಕು. ಆದರೆ ನೆನೆಸಿದ್ದು ಗೊತ್ತಾಗೋದು ಯಾವಾಗ? ನಮ್ಮ ಮನಸ್ಸು ಎಂಟ್ರಾದಾಗ, ಆ ಒಂದು ಥಾಟ್ ಬಂದಾಗ. ನೆನೆಯದೇ ಇರುವಂತಿರಬೇಕು ಅಂದರೆ, ನಾನು ದೇವರನ್ನು ನೆನೆಸ್ಕೋತಾ ಇದ್ದೀನಿ, ನಾನು ಜಪ ಮಾಡ್ತಾಯಿದ್ದೀನಿ, ನಾನು ಭಜನೆ ಮಾಡ್ತಾಯಿದ್ದೀನಿ ಅನ್ನುವ ಭಾವ ಬಂದರೆ ನೀವು ದೇವರು ನೆನೆಸ್ಕೊತಾ ಇಲ್ಲ. ಆ ಆಲೋಚನೆ ಇದೆ ಅಂದರೆ ನಿಮ್ಮ ಮನಸ್ಸಿದ್ದರೆ ಕೆಲಸ ಕೆಡ್ತು ಅಲ್ಲಿಗೆ, ಅಲ್ಲಿ ಅದು ಕೆಲಸ ಆಗೋದಿಲ್ಲ, ನೀವು ನೆನೆಸ್ಕೊತಾ ಇಲ್ಲ. ಆ ರೀತಿಯಾಗಿರಬೇಕು. ಅದಕ್ಕೆ ದೇವರನ್ನು ನೆನೆಸಿಕೊಳ್ಳುತ್ತಿದ್ದೇನೆ ಅನ್ನುವ ಭಾವನೆಯೂ ಇಲ್ಲದೆ, ಆ ರೀತಿ ಆಲೋಚನೆಯೂ ಬರದೆ ಇದ್ದಾಗ ಮಾತ್ರ ಅಲ್ಲಿ ಅರಿವು ಇರುತ್ತೆ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಕೆಲಸ ಮಾಡ್ತಾಯಿರಿ, ಕೆಲಸ ಮಾಡ್ತಿದ್ದೇನೆ ಅನ್ನುವ ಭಾವ ಬೇಡ, ನಾನು ಮಾಡ್ತಿದ್ದೀನಿ ಅನ್ನೋದು ಭಾವ ಬೇಡ. ಆಗ ಕೆಲಸ ತಂತಾನೇ ಆಗ್ತಾ ಇರುತ್ತೆ, ಅಲ್ಲಿ ಅರಿವು ಇರುತ್ತೆ ಅಂತಾರೆ. ಅಂದರೆ ಯಾವುದೇ ಕೆಲಸವನ್ನು ಎಷ್ಟು ಮಗ್ನರಾಗಿ ಮಾಡಬೇಕು ಅಂತ ಹೇಳಿದ್ರೆ, ಇಷ್ಟು ಮಗ್ನರಾಗಿ ಮಾಡಬೇಕು. ಕೆಲಸ ಮಾಡ್ತಿದ್ದೀನಿ ಅನ್ನೋದು ಕೂಡ ಗೊತ್ತಿರಬಾರ್ದು. ಒಂದು ಸರ್ತಿ ಒಬ್ಬರು ಕೃಷ್ಣಜಿಯವ್ರದ್ದು ಎಷ್ಟೋ ಸರ್ತಿ ನಾನು ಹೇಳಿರ್ತೀನಿ, ಮತ್ತು ಒಮ್ಮೆ ಹೇಳ್ತೀನಿ. ಕೃಷ್ಣಮೂರ್ತಿಯವರು ಊಟ ಮಾಡ್ತಾ ಇರ್ತಾರೆ. ಅದಕ್ಕೆ ಮುಂಚೆ ಸ್ವಲ್ಪ ಡಿಸ್ಕಷನ್ ನಡೆದಿರುತ್ತೆ. ಒಬ್ಬ ಸೈಂಟಿಸ್ಟು ಪಕ್ಕ ಕೂತಿರ್ತಾರೆ, ಹೆಸರು ಮರ್ತೆ. ಆವಾಗ ಅವರು ಕೇಳ್ತಾರೆ, ಒಂದು ಪ್ರಶ್ನೆ ಕೇಳ್ತಾರೆ ಕೃಷ್ಣಜಿ ತಟ್ಟೆನ ಇಟ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಐ ಆಮ್ ಈಟಿಂಗ್ ಮೈ ಫುಡ್ ಅಂತ ಹೇಳ್ತಾರೆ. ಅಂದರೆ ಐ ಆಮ್ ಹ್ಯಾವಿಂಗ್ ಮೈ ಫುಡ್ ಅಂತಾರೆ. ಅಂದರೆ ನಾನು ಊಟ ಮಾಡ್ತಾ ಇದ್ದೀನಿ ಅಂತ. ಎಷ್ಟು ದೊಡ್ಡ ಪಾಠ ನನಗೆ ಅಂತ ಸೈಂಟಿಸ್ಟ್ ಬರೆದಿದ್ದಾರೆ. ಅಂದರೆ ಮಾಡುವ ಕೆಲಸದಲ್ಲಿ ಎಷ್ಟು ಮಗ್ನತೆ ಇರಬೇಕು ಅಂದರೆ, ಯಾವುದೋ ಪ್ರಶ್ನೆಗೆ ಉತ್ತರ ಕೊಡೋದಾಗಲಿ, ಇದು ಅದಕ್ಕೆ ಬೇರೆ ಇದೇ ಟೈಮ್ ಇರುತ್ತೆ. ಅವ್ರು ಹೇಳ್ತಾರೆ, ಪ್ರತಿಯೊಂದು ವಸ್ತುವು ಕೂಡ ಅದರ ಜಾಗದಲ್ಲಿರಬೇಕು ಅಂತ ಹೇಳ್ತಾರೆ ಕೃಷ್ಣಜಿಯವರು. ಎಲ್ಲದಕ್ಕೂ ಒಂದು ಜಾಗ ಅಂತ ಇರುತ್ತೆ, ಆ ಜಾಗದಲ್ಲಿಯೇ ಇರಬೇಕು, ಅದು ಅರಿವು ಅಂದರೆ ಅಂತ ಹೇಳಿ ಅವ್ರು ಹೇಳ್ತಾರೆ. ಊಟ ಮಾಡುವಾಗ ಮಾತಾಡೋದು
ಇನ್ನೇನೋ ಮಾಡುವಾಗ ಇನ್ನೇನೋ ಮಾಡುವಂಥದ್ದು, ಆವಾಗ ಡ್ಯೂಯಲ್ ಮೈಂಡ್, ಮನಸ್ಸು ಎಂಟ್ರಾಗಿದೆ ಅಂತ ಅರ್ಥ. ಅದಲ್ಲ, ಅದು ಕೆಲಸ ಮಾಡೋ ರೀತಿ ಅಲ್ಲ. ಏನು ಮಾಡ್ತೀವಿ ಸಂಪೂರ್ಣವಾಗಿ ಅದರಲ್ಲೇ ಮನಸ್ಸಿಟ್ಟು ಗಮನ ಇಟ್ಟು ಅರಿವಿನಿಂದ ಆ ಕೆಲಸ ಮಾಡಿದರೆ ಆ ಕೆಲಸ ಪೂರ್ತಿಯಾಗಿ ಹೋಗುತ್ತೆ, ಮತ್ತು ಅದು ನಮ್ಮನ್ನು ಕಾಡೋದಿಲ್ಲ, ಅಲ್ಲಿಗೆ ಮುಕ್ತಾಯ ಆಗತ್ತೆ. ಆ ವಿಷಯವನ್ನು ಅವ್ರು ಹೇಳ್ತಾರೆ. ಐ ಆಮ್ ಹ್ಯಾವಿಂಗ್ ಮೈ ಫುಡ್ ಅಂತ. ಊಟ ಆದಮೇಲೆ ಅದಕ್ಕೆ ಅಂತ ಒಂದು ವೇಳೆ ಇರುತ್ತೆ, ಕ್ವಶ್ಚನ್ ಆನ್ಸರ್ಗೆ ವೇಳೆ ಇರುತ್ತೆ, ಮಾತುಕತೆಗೆ ವೇಳೆ ಇರುತ್ತೆ, ಆವಾಗ ಮಾತಾಡೋಣ, ಈಗಲ್ಲ ಅಂತ ಹೇಳಿ ಅವರು ಹೇಳ್ತಾರೆ. ಅಂದರೆ ಎಂತಹ ಅರಿವಿನಲ್ಲಿ ಇರ್ತಿದ್ರು ಕೃಷ್ಣಜಿ ಅನ್ನೋದು ಇದರಿಂದ ನಮಗೆ ಅರ್ಥ ಆಗುವಂಥ ವಿಷಯ. ಈ ರೀತಿ ಆಲೋಚನೆಯೇ ಇಲ್ಲದಂತಹ ಸ್ಥಿತಿಯಲ್ಲಿ, ಥಾಟ್ಸೇ ಇಲ್ಲದಂಥ ಸ್ಥಿತಿನಲ್ಲಿ ವರ್ಷಗಟ್ಟಲೆ ಇದ್ದಂತಹವರು ಕೃಷ್ಣಜಿ. ಮತ್ತೆ ಮತ್ತೆ ಪದೇ ಪದೇ ಓದ್ತಾ ಇರ್ತೀನಿ ನಾನು, ಅವರ ಗ್ರಂಥಗಳನ್ನು ಓದ್ತಾನೆ ಇರ್ತೀನಿ ಯಾವಾಗಲೂ. ಈಗಲೂ ಒಂದು ಹೊಸ ಪುಸ್ತಕ ಸಿಕ್ಕಿತ್ತು, ಅದನ್ನು ಕೂಡ ಓದ್ತಾ ಇದ್ದೆ. ಅದರಲ್ಲಿ ಈ ವಿಷಯ ಬಂದಿತ್ತು. ಅಲ್ಲಿ ಆವಾಗ ಅರಿವು ಇರುತ್ತೆ. ಅರಿವಿದ್ದಾಗ ಕೆಲಸ ಆಗಲಿ, ಆತ್ಮ ಆಗಲಿ, ದೇವರಾಗಲಿ ಯಾವುದು ಕೂಡ ನನ್ನಿಂದ ಬೇರೆ ಅಲ್ಲ. ಕೆಲಸ ಕೂಡ ಮಾಡ್ತಿರೋ ಕೆಲಸ ಕೂಡ ನನ್ನಿಂದ ಬೇರೆ ಅಲ್ಲ, ನಾನೇ ಕೆಲಸ. ಆ ರೀತಿ ಹಾಗೆ ದೇವರು ಇದ್ದಾಗ ನಾನೇ ಅಷ್ಟೇ, ಅದರೊಳಗೆ ಇದ್ದೀನಿ ನಾನು. ಆ ಹಂತಕ್ಕೆ ನಮ್ಮ ಅರಿವು ಇರಬೇಕಾಗತ್ತೆ. ನನ್ನಿಂದ ಬೇರೆ ಯಾವುದೂ ಇರುವಂತಹ ಸ್ಥಿತಿ ಅಲ್ಲ ಅದು. ಎಲ್ಲವೂ ನಾವೇ ಆಗಿರುವಂತಹ ಸ್ಥಿತಿ, ಅದು ನಿಜವಾದ ಅರಿವಾಗಿರುತ್ತೆ. ಅದು ನಿಜವಾದ ಅರಿವು ಅಂತ ಬಸವಣ್ಣ ಅವರು ಹೇಳುವಂತಹ ಅರಿವು ಆ ರೀತಿ ಇರುತ್ತೆ. ಮುಂದೆ ಇನ್ನೊಂದು ಶ್ಲೋಕ ನೋಡೋಣ, ಇನ್ನೊಂದು ವಚನ ನೋಡೋಣ. ಅಯ್ಯ ಅರಿವು ಏಕಾಗಿ ಧರಿಸಿದರು ಹೇಳ ನಿಮ್ಮ ಶರಣರು. ಅರಿವು ಆಕಾರಕ್ಕೆ ಬಂದಲ್ಲಿ ಪ್ರಕೃತಿಯಾಯಿತು, ಅರಿವು ಹಿಂದಾಗಿ ಪ್ರಕೃತಿ ಮುಂದಾಯಿತು. ಪ್ರಕೃತಿ ಸ್ವಭಾವ ನಳಿಯಬೇಕೆಂದು ಕಲಿದೇವರ ದೈವ ಇಷ್ಟಲಿಂಗವಾಗಿ ಅಂಗದಲ್ಲಿ ಬೆಳಗಿದ್ದುದು ನೋಡ ಅಲ್ಲಮಯ್ಯ ಅಂತ ಹೇಳ್ತಾರೆ. ಮಡಿವಾಳ ಮಾಚಯ್ಯ ಅನ್ನೋಂಥ ಒಬ್ಬ ಶರಣ ಬರೆದಂಥ ವಚನ. ಇಡೀ ಸೃಷ್ಟಿಯ ಕಥೆಯನ್ನು 2 ವಾಕ್ಯಗಳಲ್ಲಿ ಅವರು ಹೇಳಿದ್ದಾರೆ. ಇಡೀ ಸೃಷ್ಟಿ ಹೇಗಾಯಿತು ಅಂತ ಹೇಳಿದ್ದಾರೆ. ಅಂದರೆ ಶರಣರ ಕುರಿತು ಅರಿವು ಅನ್ನೋದು ನಮಗೆ ಗೊತ್ತಿರೋ ಅಂಥದ್ದು. ಅವ್ರು ಹೇಳ್ತಾರೆ, ಈ ಅರಿವು ಸೃಷ್ಟಿಯಲ್ಲಿ ಅಂದರೆ ಪ್ರಜ್ಞೆ ಮೊದಲು ಇದ್ದಂಥದ್ದು ಬರೀ ಚೈತನ್ಯ ಅಥವಾ ಪ್ರಜ್ಞೆ ಮಾತ್ರ. ಅದಕ್ಕೆ ಘನವಾದಾಗ ಪ್ರಕೃತಿ ಆಯಿತು, ಪ್ರಕೃತಿ ಸೇರಿತು. ಪ್ರಕೃತಿ ಬಂದ ಮೇಲೆ, ನಾವು ಪ್ರಕೃತಿಯಲ್ಲಿ ಇಳಿದ ಮೇಲೆ ನಮಗೆ ಪ್ರಧಾನ ಆಗಿದ್ದು ಅರಿವಲ್ಲ, ಪ್ರಕೃತಿ ಪ್ರಧಾನ ಆಯಿತು. ಅದೇ ತಾನೇ ಈಗ ಸೃಷ್ಟಿನಲ್ಲಾಗಿರೋದು. ಅಂದರೆ ಮೊದಲು ಪ್ರಜ್ಞೆ ಇತ್ತು, ಆ ಪ್ರಜ್ಞೆ ಆ ಚೈತನ್ಯ ಇದ್ದದ್ದು ಪ್ರಕೃತಿ ಆಯಿತು. ನಾವು ಪ್ರಕೃತಿಯಲ್ಲಿ ಇಳಿದು ಕೆಳವರೆಗೂ ಬಂದ್ವಿ. ನಮಗೆ ಪ್ರಧಾನ ಯಾವುದು ಅಂದರೆ ಪ್ರಕೃತಿಯೇ. ಎಲ್ಲದೂ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ಕೊಂಡು ನಾವು ಬರೀ ಇಲ್ಲೇ ಇದ್ದೀವಿ. ನಮಗೆ ಸಂಪೂರ್ಣ ಅರಿವು ಅಥವಾ ಪ್ರಜ್ಞೆ ಕಡಿಮೆ ಆಗಿದೆ. ಅಂದರೆ ಪ್ರಕೃತಿ ಪ್ರಧಾನ ಆಯಿತು. ನಮ್ಮೆಲ್ಲರಿಗೂ ಕೂಡ ಪ್ರಕೃತಿ ಪ್ರಧಾನ ಆಗಿಬಿಟ್ಟಿದೆ. ಪ್ರಕೃತಿ ಪ್ರಧಾನವಾಗಿ ಅರಿವು ಹಿಂದೆ ಸರಿಯಿತು. ಅರಿವು ಹಿಂದೆ ಹೋಯಿತು. ಎಲ್ಲ ಕೂಡ ಪ್ರಪಂಚ ಅದು ಹಾಗೆ ಅಂತ ಭೇದ ಅಂತ ಆಗಿ ಎಲ್ಲ ನಾವು ಈ ಹಂತಕ್ಕೆ ಬಂದು ಎಲ್ಲವೂ ಬೇರೆ ಬೇರೆಯಾಗಿ ನಾವು ನೋಡೋದಕ್ಕೆ ಪ್ರಕೃತಿಯಲ್ಲಿ ಮುಳುಗಿ ಹೋದ್ವಿ. ಪ್ರಕೃತಿಯ ಆಟದಲ್ಲಿ ಸಿಗಾಕೊಂಡ್ಬಿಟ್ವಿ, ಮಾಯೆ ಆಟದಲ್ಲಿ ಸಿಗಾಕೊಂಡ್ವಿ. ಅರಿವು ಹಿಂದೆ ಹೋಯಿತು. ಯಾಕೆ ಅಂದರೆ ನಾವು ಪ್ರಕೃತಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದೇವೆ. ಈ ಪ್ರಕೃತಿಯ ಸ್ವಭಾವವನ್ನು ಇಲ್ಲದಂತೆ ಮಾಡಲು, ಅಂದರೆ ನಾವು ಪ್ರಕೃತಿಯ ಬಂಧನದಿಂದ ಬಿಡಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ನಮ್ಮ ಇದು ಶರೀರದಲ್ಲಿ ಇಷ್ಟಲಿಂಗವಾಗಿ ದೇವರನ್ನು ಇರಿಸಿಕೊಂಡ್ವಿ. ಅಂದರೆ ಸದಾಕಾಲ ಅವನನ್ನು ಗಮನ ಇಟ್ಟು ನೋಡಬೇಕು ಅಂತ ಹೇಳಿ ದೇವರನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡ್ವಿ. ಅವಾಗೇನಾಯಿತು? ಅರಿವೇ ಎಲ್ಲೆಡೆ ತುಂಬಿತು. ಅಂದರೆ ಈ ಪ್ರಪಂಚದ ಮಾಯೆಯಿಂದ ಮೋಹದಿಂದ ಬಿಡುಗಡೆ ಹೊಂದಬೇಕಾದರೆ ಅದು ಹೊಂದಲೇಬೇಕು ನಾವು, ಇವತ್ತಲ್ಲ ನಾಳೆ. ಅದೇ ನಮ್ಮ ಗುರಿ ಆತ್ಮಸಾಕ್ಷಾತ್ಕಾರ. ನಾವೇನು ಮಾಡಿದ್ವಿ? ಚೈತನ್ಯದಿಂದ ಪ್ರಕೃತಿಗೆ ಬಂದಾಗ ಪ್ರಕೃತಿಯ ಒಳಗೆ ಇಳಿದು ಈ ಹಂತಕ್ಕೆ ಬಂದುಬಿಟ್ಟಿದ್ದೀವಿ. ಈಗ ಹಿಂದಕ್ಕೆ ಹೋಗುವಂತಹ ಹಂತ ಅಥವಾ ಮೇಲೆ ಇರುವಂತಹ ಹಂತ. ಈಗ ಏನು ಮಾಡಬೇಕಾಗಿದೆ ಅಂದರೆ ಪ್ರಕೃತಿಯ ತೆಕ್ಕೆಯಿಂದ ಬಿಡಿಸಿಕೊಂಡು ಆತ್ಮಸಾಕ್ಷಾತ್ಕಾರ ಮಾಡ್ಕೋಬೇಕಾಗಿದೆ. ಅದಕ್ಕೆ ಏನು ಮಾಡಬೇಕಾಗತ್ತೆ? ದೇವರನ್ನು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಪೂಜೆ ಮಾಡಿದಾಗ, ಅಂದರೆ ಅವನನ್ನೇ ಧ್ಯಾನಿಸ್ತಾ ಇದ್ದಾಗ ಏನಾಗುತ್ತೆ? ಅರಿವೇ ಎಲ್ಲೆಡೆ ತುಂಬುತ್ತೆ. ಅಂದರೆ ಅರಿವು ತಾನಾಗಿ ಇರುವಂತಹದ್ದು. ಶಿವಶರಣರ ಬದುಕು ಅರಿವಿನಿಂದ ತುಂಬಿರುತ್ತೆ ಅಂತ ಹೇಳ್ತಾರೆ ಮಡಿವಾಳ ಮಾಚಯ್ಯ ಅನ್ನೋ ಶರಣರು. ಅಂದರೆ ಮೊದಲು ಇದ್ದದ್ದು ಅರಿವು ಮಾತ್ರ. ಆ ಅರಿವು ಘನವಾಗ್ತಾ ಪ್ರಕೃತಿ ಆಯಿತು. ಪ್ರಕೃತಿಯಲ್ಲೇ ನಾವೆಲ್ಲ ಸಿಗಾಕೊಂಡ್ವಿ. ಈಗ ಹಿಂದಕ್ಕೆ ಅರಿವಿಗೆ ನಾವು ಹಿಂತಿರುಗಬೇಕಾಗಿದೆ ಅಂತ ಹೇಳಿ ಈ ಒಂದು ವಚನದಲ್ಲಿ ಹೇಳ್ತಾರೆ. ನಾವು ಪ್ರಕೃತಿಯಲ್ಲಿ ಮುಳುಗಿ ಅರಿವನ್ನು ಮರೆತ್ವಿ. ಈಗ ಅರಿವನ್ನು ಪಡೆಯುವಂತಹ ಒಂದು ವೇಳೆ ಬಂದಿದೆ. ಪ್ರತಿಯೊಬ್ಬರೂ ಕೂಡ ಈ ಅರಿವನ್ನು ಪಡ್ಕೋಬೇಕು, ಆತ್ಮಸಾಕ್ಷಾತ್ಕಾರವನ್ನು ಪಡ್ಕೋಬೇಕು ಅಂತ ಹೇಳಿ ಈ ಒಂದು ವಚನದ ಒಂದು ಅರ್ಥ. ಅದಕ್ಕೆ ಏನು ಮಾಡಬೇಕು ಅಂತ ಒಂದು ಸಾಧನಾ ಪಥವನ್ನು ಕೂಡ ಕೊಡ್ತಾರೆ. ಪ್ರಣತಿಯೂ ಇದೆ,
ಬತ್ತಿಯೂ ಇದೆ. ಜ್ಯೋತಿಯು ಬೆಳಗುವೆಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದೋ. ಗುರುವಿದೆ ಅಂಗವಿದೆ ಶಿಷ್ಯನ ಸುಜ್ಞಾನೋದಯವಾಗದ ತನಕ ಭಕ್ತಿಯಲ್ಲಿಹುದೋ. ಸೋಹಂ ಎಂಬುದ ಕೇಳಿ ದಾಸೋಹವ ಮಾಡದಿದ್ದಡೆ ಅತಿಗಳವೇ ಗುಹೇಶ್ವರ ಅಂತ ಹೇಳಿ ಯಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಅಂದರೆ ಒಂದು ದೀಪ ಇದೆ, ಬತ್ತಿ ಇದೆ. ಈಗ ದೀಪನ ಹೇಗೆ ಹಚ್ತೀರಾ ನೀವು? ಅದಕ್ಕೆ ಬೇಕಾದಂತಹ ಫ್ಯೂಲ್ ಇಲ್ಲ, ಅಂದರೆ ಎಣ್ಣೆ ಇಲ್ಲ. ಬತ್ತಿ ಇದೆ, ಪ್ರಣತೆ ಇದೆ. ಅದು ಜ್ಯೋತಿ ಉರಿದು ಪ್ರಭೆಯನ್ನು ಬೀರಬೇಕಾದ್ರೆ ಎಣ್ಣೆ ಬೇಕು. ಎಣ್ಣೆಯ ಜೊತೆಗೆ ಅದನ್ನು ಬೆಂಕಿ ತಾಗಿಸುವಂತಹ ಒಬ್ಬ ಗುರುವು ಕೂಡ ಬೇಕಾಗುತ್ತೆ. ಹಾಗಾಗಿ ಇವರು ಹೇಳ್ತಾರೆ, ಗುರು ಇದ್ದಾನೆ, ಎಲ್ಲವೂ ಇದ್ದು ಜ್ಯೋತಿಯಾಗಿ ಪ್ರಜ್ವಲಿಸಬೇಕಾದಾಗ ಶಿಷ್ಯನಿಗೆ ಜ್ಞಾನೋದಯ ಆಗಬೇಕು ಅಂದರೆ ಸುಜ್ಞಾನೋದಯ ಆಗಲಿಲ್ಲ ಅಂದರೆ ಏನು ಪ್ರಯೋಜನ? ಈಗ ಎಲ್ಲನೂ ನಮಗೆ ಸಿದ್ಧವಾಗಿದೆ. ನಮಗೆ ಗುರುಗಳು ಇದ್ದಾರೆ, ನಾವು ಬತ್ತಿ ಎಣ್ಣೆ ಎಲ್ಲ ಇಟ್ಕೊಂಡು ನಾವು ತಯಾರಾಗಿಯೂ ಇದ್ದೇವೆ, ಸಾಧನಾ ಪಥದಲ್ಲಿಯೂ ಇದ್ದೇವೆ. ಆದರೆ ಆ ಸುಜ್ಞಾನದ ಉದಯ ಆಗಿಲ್ಲ, ಬೆಂಕಿ ಹತ್ತಿಲ್ಲ. ದೀಪಕ್ಕೆ ಬೆಂಕಿ ಹತ್ತಿದ ಕೂಡಲೇ ಜ್ಞಾನೋದಯ ಆಗತ್ತೆ. ಎಲ್ಲ ಸಿದ್ಧವಾಗಿದೆ. ಈಗ ನಾವೆಲ್ಲ ಸಿದ್ಧತೆಯನ್ನು ಪಡ್ಕೊಂಡಿದ್ದೇವೆ. ಗುರುಗಳೂ ಇದ್ದಾರೆ, ನಮಗೆ ಜೀವನ್ಮುಕ್ತ ಮಹಾತ್ಮರು ಇದ್ದಾರೆ ನಮ್ಮ ಜೊತೆಗೆ. ಎಲ್ಲವೂ ಸಿದ್ಧವಾಗಿದೆ, ಆದರೆ ಜ್ಯೋತಿ ಇನ್ನೂ ಉರಿತಾ ಇಲ್ಲ. ಆ ಸುಜ್ಞಾನದ ಉದಯವಿನ್ನೂ ಆಗಿಲ್ಲ ಅಂತ ಹೇಳ್ತಾರೆ. ಅಂದರೆ ಶರಣರು ಯಾವ ಕಾಲದಲ್ಲಿ ಅವಾಗಲೇ ಹಾಗೆ ಹೇಳಿದರು ಅಂದರೆ ಆ ಸುಜ್ಞಾನದ ಉದಯ ಆಗಿಲ್ಲ ಅಂದರೆ ಏನು ಪ್ರಯೋಜನ ಅಂತ ಕೇಳ್ತಾರೆ. ಗುರುವೂ ಇದ್ದಾರೆ, ನಾವು ಈ ಒಂದು ಅಂಗ ಅಂದರೆ ಈ ಶರೀರವೂ ಸಿದ್ಧವಾಗಿದೆ, ಮನಸ್ಸು ಹದವಾಗಿದೆ, ಎಲ್ಲವೂ ಸಿದ್ಧ ಆಗಿದೆ. ಆದರೂ ಕೂಡ ಇನ್ನೂ ಜ್ಯೋತಿ ಉರಿದಿಲ್ಲ, ಸುಜ್ಞಾನದ ಉದಯ ಆಗಿಲ್ಲ ಅಂತ ಹೇಳ್ತಾರೆ. ಅದು ಅಭಿವ್ಯಕ್ತ ಆಗಬೇಕು. ಸಾಕ್ಷಾತ್ ಪರಶಿವನ ಅಭಿವ್ಯಕ್ತ ರೂಪಗಳು ಪ್ರತಿಯೊಂದು ಕೂಡ ಗುರು ಎಲ್ಲವೂ ಕೂಡ ಸಾಕ್ಷಾತ್ ಪರಶಿವನ ಅಭಿವ್ಯಕ್ತಿ. ಆದರೆ ಜ್ಞಾನ ಶಿಷ್ಯನಿಗೆ ಬಂದಾಗ ಮಾತ್ರ ಇದು ಸಾಧ್ಯ ಆಗತ್ತೆ ಅಂತಾರೆ. ಜ್ಞಾನದ ಉದಯ ಆಗಬೇಕು. ಆ ದೀಪಕ್ಕೆ, ಎಲ್ಲವೂ ಸಿದ್ಧವಾಗಿರುವ ದೀಪಕ್ಕೆ ಬೆಂಕಿ ಅದನ್ನು ಹತ್ತಿಸಿಕೊಳ್ಳಲು ನಾವು ಸಿದ್ಧ ಆಗಬೇಕು. ನಾವು ಸಿದ್ಧ ಆದರೆ ಗುರು ಸಿದ್ಧವಾಗಿ ರೆಡಿ ಇದ್ದಾರೆ, ಅವರು ನಮ್ಮನ್ನು ಹತ್ತಿರ ಕರ್ಕೊಳ್ಳೋಕ್ಕೆ ಸಿದ್ಧ ಇದ್ದಾರೆ. ಆದರೆ ನಾವು ಸಿದ್ಧ ಆಗಿಲ್ಲ. ಎಲ್ಲ ಇಟ್ಕೊಂಡಿದ್ದೀವಿ, ನಾವು ಬತ್ತಿನೂ ತಯಾರು ಮಾಡಿದ್ದೀವಿ, ಎಣ್ಣೆನೂ ಹಾಕಿದ್ದೀವಿ, ದೀಪನೂ ಇಟ್ಕೊಂಡಿದ್ದೀವಿ, ಎಲ್ಲ ಇಟ್ಕೊಂಡಿದ್ದೀವಿ. ಆದರೆ ಹಚ್ಚೋದಕ್ಕೆ ಇನ್ನೂ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ ನಾವು. ಅಂದರೆ ಆ ಅರಿವು ಇನ್ನೂ ಬಂದಿಲ್ಲ, ಸ್ವಜ್ಞಾನ ಅನ್ನುವ ಅರಿವು ಇನ್ನು ಬಂದಿಲ್ಲ ಅಂತ ಹೇಳ್ತಾರೆ. ಆ ಸ್ವಜ್ಞಾನ ಅನ್ನುವ ಅರಿವು ಬಂದಾಗ ಸೋಹಂ ಆಗತ್ತೆ. ಅಂದರೆ ಸಹಾಹಂ ಅಂದರೆ ನಾನೇ ಆ ದೇವರು ಅನ್ನುವಂತಹ ಭಾವ ಬರುತ್ತೆ ಅಂತ ಹೇಳ್ತಾರೆ. ಆ ಭಾವ ಬಂದಿಲ್ಲ ಅಂದರೆ ಈ ಜ್ಯೋತಿ ಉರಿದಿಲ್ಲ, ಹತ್ಕೊಂಡಿಲ್ಲ ದೀಪ ಅಂತ ಅರ್ಥ. ಸೋಹಂ ಅಂದರೆ ಎಲ್ಲವೂ ತಾನೇ, ಎಲ್ಲವೂ ದೈವವೇ ಇರುವುದು ಅನ್ನೋದು ಪ್ರಜ್ಞೆ ಬಂದಾಗ ಈ ಅರಿವು ಬರುತ್ತೆ. ಆವಾಗ ಅದು ಅನುಭವಿಗೆ ಮಾತ್ರ ಈ ಅರಿವು ಬರುವಂತಹದ್ದು. ಹಾಗೆ ಅದು ಬಂದಾಗ ಶಿಷ್ಯನ ಸೇವೆಯನ್ನು ಅಂದರೆ ದಾಸೋಹದ ರೀತಿಯಲ್ಲಿ ಮಾಡ್ತಾನೆ. ಅಂದರೆ ದಾಸ ಅಹಂ, ಸೋಹಂ ನಾನೇ ಅದು ಅಂತ ಇದ್ದವನು ಈಗ ದಾಸೋಹಂ ಅಂದರೆ ನಾನು ದಾಸ ಅನ್ನುವ ಹಂತಕ್ಕೆ ಬರ್ತಾನೆ. ಆ ರೀತಿಯಾಗಿ ಸೇವೆಯನ್ನು ಮಾಡಬೇಕಾಗತ್ತೆ ದೀಪ ಹತ್ತಿಕೊಂಡಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ. ಯಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಅರಿಯನೆಂಬುದು ತಾ ಬಯಲು ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದೂ ತಾ ಬಯಲು ಅಂತಾರೆ. ಇಲ್ಲಿ ಬಯಲು ಅಂತಂದರೆ ಅರಿವು ಅಂತ ಅರ್ಥ. ಅದು ಒಂದು ಸ್ಥಳ, ಅರಿವು ಇರುವಂತಹ ಒಂದು ಇದು. ಅರಿವೆನೆಂದರೆ ಏನನ್ನು ಅರಿಯೋದು? ಪ್ರಶ್ನೆ ಕೇಳ್ತಾರೆ. ಅರ್ಥ ಮಾಡ್ಕೊಳ್ತೀನಿ ಏನನ್ನು ಅರ್ಥ ಮಾಡ್ಕೊಳ್ತೀರಾ? ಮರೆಯುವೆನೆಂದರೆ ಏನು ಮರೆಯುವುದು? ಅರಿಯೋದು ಮರೆಯೋದು ಎರಡು ಪದ ಬರುತ್ತಲ್ವ. ಅರಿಯೋದು ಅಂದರೆ ಏನು, ಮರೆಯೋದು ಅಂದರೆ ಏನು? ಎಲ್ಲವೂ ತಾನೇ ಆದ ಬಳಿಕ ಗುಹೇಶ್ವರನೆಂಬುದೇ ಬಯಲು. ಅಂದರೆ ದೇವರು ಅಂತ ನಾವೇನು ಅನ್ಕೊತೀವಿ, ಯಾವುದೇ ಹೆಸರಿಂದ ಕರೆಯಿರಿ, ಆ ದೇವರು ಅನ್ನುವಂಥದ್ದು ಬರೀ ಬಯಲು, ಶೂನ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಆ ಬಯಲನ್ನು, ಅರಿವನ್ನು ವಿವರಿಸುವುದು ಸುಲಭ ಅಲ್ಲ. ಯಾವ ರೀತಿಯಲ್ಲಿ ಬಯಲನ್ನು ಹೇಳಬಹುದು, ಶೂನ್ಯವನ್ನು ಹೇಳಬಹುದು, ಅರಿವನ್ನು ಹೇಳಬಹುದು ಅಂತ ಹೇಳಿದರೆ ಯಾವುದೇ ರೀತಿಯಲ್ಲೂ ಹೇಳಲಿಕ್ಕಾಗಲ್ಲ. ಅದು ಬರೀ ಅನುಭವಿಸಬಹುದಾದಂತಹದ್ದೇ ಹೊರತು ಹೇಳುವಂತಹದ್ದಲ್ಲ, ಕೇಳುವಂತಹದ್ದಲ್ಲ, ಕೊಡುವಂತಹದ್ದಲ್ಲ, ಯಾವುದೂ ಅಲ್ಲ. ನಮ್ಮಲ್ಲಿಯೇ ಈ ಅರಿವನ್ನು ಅನುಭವಿಸಬೇಕು, ನಮ್ಮಲ್ಲಿಯೇ ಆತ್ಮನನ್ನು ಅನುಭವಿಸಬೇಕು, ನಮ್ಮಲ್ಲಿಯೇ ದೈವತ್ವವನ್ನು ಅನುಭವಿಸಬೇಕು, ನಮ್ಮಲ್ಲಿಯೇ ಏಕತ್ವವನ್ನು ಅನುಭವಿಸಬೇಕು. ಬೇರೆ ಯಾವ ರೀತಿಯಲ್ಲೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಈ ಅರಿವನ್ನು ವಿವರಿಸುವುದು ಸುಲಭವಲ್ಲ.
ಅದಕ್ಕೆ ಗುಹೇಶ್ವರನೇ ಬಯಲು ಅಂತ ಹೇಳಿ ಅವರು ಕೈ ಬಿಟ್ಬಿಡ್ತಾರೆ. ಬಯಲು ಬಯಲನೆ ಬಿತ್ತಿ, ಬಯಲು ಬಯಲನೆ ಬೆಳೆದು, ಬಯಲು ಬಯಲಾಯ್ತಯ್ಯ ಅಂತ ಹೇಳ್ತಾರೆ. ಎಲ್ಲ ಅರಿವು ಇರೋದೇ ಅರಿವು, ಅದೇ ಬೆಳೀತು, ಅದೇ ಇದಾಯಿತು, ಅದೇ ಬಯಲಾಯಿತು ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹಲವು ಪ್ರಭುಗಳು ಹೇಳ್ತಾರೆ. ಅಂದರೆ ಅರಿವನ್ನು ವಿವರಿಸುವುದು ಬಹಳ ಕಷ್ಟ ಅಂತ ಹೇಳ್ತಾರೆ. ಅದಕ್ಕೆ ಅರಿವೇ ಗುರು ಅಂತ ಕೂಡ ಹೇಳ್ತಾರೆ. ಅರಿವಿನಿಂದ ಇರುವಾಗ ಎಲ್ಲವೂ ನಮ್ಮ ಗಮನಕ್ಕೆ ಬರುತ್ತೆ. ಇಂಥದ್ದಿಲ್ಲ, ಇಂಥದ್ದು ಗಮನಕ್ಕೆ ಬರಲ್ಲ ಅಂತ ಇಲ್ಲವೇ ಇಲ್ಲ, ಎಲ್ಲವೂ ಗಮನಕ್ಕೆ ಬರುತ್ತೆ. ಇರುವ ವಸ್ತು ಇರುವಂತೆ ಕಾಣುತ್ತೆ. ಅಂದರೆ ಸಿ ಆ್ಯಸ್ ಇಟ್ ಈಸ್ ಅಂತ ಕೃಷ್ಣಜಿ ಅವರು ಹೇಳ್ತಿದ್ರಲ್ಲ, ಇರುವ ವಸ್ತುವನ್ನು ಅದು ಹೇಗಿದೆಯೋ ಹಾಗೆ ನೋಡಿ ಅಂತ. ಅದಿನ್ನು ನಮಗೆ ಆ ದೃಷ್ಟಿಯಿಂದ ಬಂದಿಲ್ಲ. ಅದು ಯಾವಾಗ ಬರುತ್ತೆ ಅಂದರೆ ಅರಿವಿದ್ದಾಗ ಬರುತ್ತೆ. ಆ ಅರಿವು ಬೆಳಿಬೇಕು ನಮ್ಮಲ್ಲಿನ. ಹಾಗೆ ಇರುವ ವಸ್ತು ಇರುವ ಹಾಗೆ ಕಾಣುತ್ತೆ. ಮನಸ್ಸು ಅಲ್ಲಿ ತಾನು ಕೈಯಾಡಿಸಿದರೆ ಅರಿವು ಅಲ್ಲಿ ಇರುವುದಿಲ್ಲ. ಯಾವಾಗ ಮನಸ್ಸು ಕೈಯಾಡಿಸಿದ್ರೆ ಅಲ್ಲಿ ಅರಿವಿರಲ್ಲ. ನನಗೆ ಅರಿವಿದೆ ಅಥವಾ ನಾನು ಅರಿವಿನಿಂದ ಇದ್ದೇನೆ ಅಂದಾಗ ನಿಮ್ಮ ಮನಸ್ಸು ಕೆಲಸ ಮಾಡ್ತಿದೆ ಹೊರತು ಅಲ್ಲಿ ಅರಿವಿಲ್ಲ. ಅರಿವಿರೋದಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ಅದು ಬರಿಯ ಒಂದು ಆಲೋಚನೆ ಆಗಿಬಿಟ್ಟಿರುತ್ತೆ ಅಷ್ಟೇ. ಅರಿವನ್ನು ಪಡೆಯೋದಕ್ಕೆ ಯೋಚನೆಗಳಿಲ್ಲದೆ ಬರಿಯ ಗಮನ ಮಾತ್ರ ಇರಬೇಕು. ಹೇಗೆ ಅರಿವನ್ನು ಬಳಸ್ಕೊಳ್ಳೋದು ಅಂದರೆ ಅದು ಒಂದೇ ವಿಧಾನ. ಆಲೋಚನೆಗಳಿಲ್ಲದೆ ಬರಿಯ ಸುಮ್ಮನೆ ವಸ್ತುವನ್ನು ಗಮನಿಸುವಂತಹ ಹಂತಕ್ಕೆ ನಾವು ನಮ್ಮನ್ನು ಬೆಳೆಸ್ಕೋಬೇಕು. ಬರಿಯ ಗಮನ ಮಾತ್ರ ಇರಬೇಕು. ನಾನು ಗಮನಿಸ್ತಿದ್ದೀನಿ ಅಂತ ಒಂದು ಥಾಟ್ ಬರಬಾರ್ದು. ಆ ಥಾಟು ಇಲ್ಲದೆ ಇರೋ ರೀತಿಯಲ್ಲಿ ಅರಿಬೇಕು. ಆ ಗಮನ ಎಲ್ಲವನ್ನ ಆವರಿಸುತ್ತೆ. ಒಂದು ಸರ್ತಿ ಒಂದು ವಿಷಯಕ್ಕೆ ಗಮನ ಕೊಟ್ಟಾಗ ಅದು ಎಲ್ಲವನ್ನ ಆವರಿಸ್ತಾ ಹೋಗುತ್ತೆ. ಎಚ್ಚರದಿಂದ ಗಮನಿಸುವಾಗ ನಮ್ಮನ್ನು ಆಲೋಚನಾ ಕ್ರಮವನ್ನು ಗಮನಿಸ್ತೀವಿ, ಅದು ಕಾರ್ಯವಿಧಾನ ಗಮನಿಸ್ತೀವಿ, ಅದು ಹೇಗೆ ಹುಟ್ಟಿತು ಅನ್ನೋದು ಗಮನಿಸ್ತೀವಿ. ಒಂದು ವೇದನೆ ಎದ್ದಾಗ ಅಂದರೆ ಸಂವೇದನೆ ಎದ್ದಾಗ ಅದನ್ನು ಗಮನಿಸ್ತೀವಿ, ಎಲ್ಲವನ್ನು ಗಮನಿಸ್ತೀವಿ. ಅದಕ್ಕೆ ಸ್ವಲ್ಪ ವೇಳೆ ಬೇಕು. ನಿಮಗೆ ವೇಳೆ ಇಟ್ಕೊಂಡು ಏಕಾಂತದಲ್ಲಿ ಕೂತ್ಕೊಂಡು ಅರಿವನ್ನು ಬೆಳೆಸ್ಕೊಳ್ಳು. ಆ ಒಂದು ಇದನ್ನು ಮಾಡಿ ಅಂತ ಹೇಳ್ತಾರೆ ಕೃಷ್ಣಜಿಯವರು. ಹಾಗೆ ಕಾರ್ಯವಿಧಾನ ಎಲ್ಲವನ್ನ ಅರಿಯಬಹುದು. ಈ ಗಮನಿಸುವಿಕೆಯಲ್ಲಿ ಅಹಂ ಇರಬಾರದು. ಅಂದರೆ ನಾನು ಗಮನಿಸ್ತೀನಿ ಅನ್ನೋದು ಇರಬಾರ್ದು. ಅಂದರೆ ಆವಾಗ ಮಾತ್ರ ನಿಜವಾದ ಅರಿವು ಇರುತ್ತೆ. ಅದು ಅಪ್ರಯತ್ನದ ಅರಿವಾಗಿರಬೇಕು. ಪ್ರಯತ್ನಪಟ್ಟು ಅರಿವಿನಲ್ಲಿರೋದಲ್ಲ, ಅಪ್ರಯತ್ನದಿಂದ ಅರಿವು ಇರುವಂತಹ ಸ್ಥಿತಿ. ಇದು ನೆನಪುಗಳನ್ನು ಶೇಖರಿಸುವ ಸ್ಥಿತಿ ಅಲ್ಲ. ಅಂದರೆ ಅವತ್ತು ಹಾಗಿತ್ತು, ಇವತ್ತು ಹೀಗಿತ್ತು ಅಂತ ಅಂದರೆ ಹೋಯ್ತು, ಅಲ್ಲಿ ಏನೂ ಇಲ್ಲ, ಸುಮ್ಮನೆ ನೋಡುವ ನೋಟ ಆಗಿರಬೇಕು. ಎಷ್ಟೋ ಸರ್ತಿ ಸೂರ್ಯಾಸ್ತಮಾನ, ಒಂದು ಕಾಡಿನಲ್ಲಿರೋ ಅಂಥದ್ದು, ಒಂದು ಹೂವು ಅರಳ್ತಾ ಇರೋದನ್ನು ನೋಡೋ ಅಂಥದ್ದು. ಆ ನೋಡುವಾಗ ನೋಟದಲ್ಲಿ ಏನೂ ಇರಲ್ಲ ನೋಡಿ, ಅಷ್ಟೊತ್ತು ಅರಿವಿನಿಂದ ಇರ್ತೀವಿ ನಾವು. ಯಾವಾಗ ಮನಸ್ಸು ಎಂಟ್ರಾಗಿ ನಿನ್ನೆ ಹೂವು ಇತ್ತಲ್ಲ ಅದು ಇದಕ್ಕಿಂತ ಚೆನ್ನಾಗಿತ್ತು ಅಂತನೋ ಅಥವಾ ಇದು ಹಾಗೆ ಅಂತ ಏನೋ ಒಂದು ಅಂದ್ಕೊಂಡ್ರೆ ಅಲ್ಲಿ ಮನಸ್ಸು ಎಂಟ್ರಾದರೆ ಹೋಯ್ತು, ಅಲ್ಲಿ ನಿಮ್ಮ ಅರಿವು ಇರೋದಿಲ್ಲ. ಅರಿವು ಯಾವಾಗಿರುತ್ತೆ ಅಂದರೆ ಮನಸ್ಸು ಎಂಟ್ರಾಗ್ದಲೇ ಇದ್ದಾಗ ಸುಮ್ಮನೆ ನೋಡುವ ನೋಟದಲ್ಲಿ ಅರಿವಿರುತ್ತೆ. ಹಾಗೆ ನೋಡೋದನ್ನು ಹೆಚ್ಚು ಹೆಚ್ಚು ನೋಡ್ತಾ ಹೋದಾಗ ಅರಿವು ನಮ್ಮದು ವಿಸ್ತಾರವಾಗ್ತಾ ಹೋಗುತ್ತೆ. ಒಂದು ಸಾರಿ ಅರಿವು ವಿಸ್ತಾರವಾದರೆ ಆ ಪೂರ ವಿಸ್ತಾರ ಆದಾಗ ಅದರೊಳಗೆ ನಾವಿರ್ತೇವೆ ಅಂತ ಒಂದು ಸ್ಥಿತಿ ನಮಗೆ ಬರುತ್ತೆ. ಇದು ನೆನಪುಗಳನ್ನು ಶೇಖರಿಸೋ ಸ್ಥಿತಿ ಅಲ್ಲ, ಕ್ಷಣ ಕ್ಷಣವೂ ಅರಿವಿನಿಂದ ಇರುವಂತಹ ಒಂದು ಸ್ಥಿತಿ. ಈಗ ಬಹಳ ಜನಕ್ಕೆ ಅನಿಸ್ಬೋದು, ಆರಾಮಾಗಿದ್ದೀವಲ್ಲ ನಾವು, ಯಾಕೆ ನಮ್ಗೆ ಅರಿವು ಯಾಕೆ ಬೇಕು? ಅರಿವು ತೊಗೊಂಡು ಏನು ಮಾಡಬೇಕು? ಆರಾಮಿದೆಯೇ? ಇಲ್ಲ, ನಾವು ಅಚ್ಚುಕಟ್ಟಾಗಿ ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ಆರಾಮಾಗಿ ಮಕ್ಕತ್ತೀವಿ, ಇನ್ನೇನು ಬೇಕು ನಮಗೆ? ಅದಲ್ಲ ವಿಷಯ. ಮನುಷ್ಯ ಯಾವತ್ತೂ ಕೂಡ ಇರೋ ಸ್ಥಿತಿಯಿಂದ ಮುಂದಕ್ಕೆ ಹೋಗಬೇಕು. ಏಕೆ ಅರಿವು ಬೇಕು ಅನ್ನೋ ಪ್ರಶ್ನೆ ಇದ್ದರೆ ಜೀವನದ ಸಮಗ್ರತೆಯನ್ನು ತಿಳಿಯೋದಕ್ಕೆ, ಜೀವನ ಎಷ್ಟು ವಿಶಾಲವಾಗಿದೆ ಅದರ ಸಮಗ್ರತೆಯನ್ನು ತಿಳಿಯೋದಕ್ಕೆ, ಆಮೇಲೆ ಅದರ ಆದಿ ಅಂತ್ಯಗಳನ್ನು ತಿಳಿಯೋದಕ್ಕೆ, ಸ್ವಜ್ಞಾನವನ್ನು ಅಂದರೆ ನನ್ನ ನಾನೇನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಯಥಾರ್ಥವನ್ನು ಅರಿಯೋದಕ್ಕೆ, ಸತ್ಯವನ್ನು ಅರಿಯೋದಕ್ಕೆ, ಎಲ್ಲದಕ್ಕೂ ಅರಿವು ಬೇಕು. ಅರಿವಿಲ್ಲದೆ ಇನ್ನೇನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅರಿವಿಲ್ಲದೆ ನಮ್ಮ ಜೀವನವೇ ಇಲ್ಲ. ನಾವು ನಿಂತ ನೀರಲ್ಲ. ಮನುಷ್ಯನ ಜೀವನ ಇರೋದು ಯಾತಕ್ಕೆ ಅಂದರೆ ಮಾನವಾತೀತರಾಗಲಿಕ್ಕೆ ಮಾತ್ರ. ಅದೇ ನಮ್ಮೆಲ್ಲರ ಗುರಿ, ಪ್ರತಿಯೊಬ್ಬರ ಗುರಿ ಕೂಡ. ಇದು ನನ್ನ ಗುರಿ ಅಲ್ಲ ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಪ್ರತಿಯೊಬ್ಬ ಮಾನವ ಹುಟ್ಟಿದಂಥವನ ಗುರಿ ಮಾನವಾತೀತನಾಗೋದು. ಮಾನವಾತೀತ ಹೇಗಾಗೋದು? ಅರಿವಿನಿಂದ ಇದ್ದಾಗ ಮಾನವಾತೀತ ಅಷ್ಟೇ. ಆ ಅರಿವು ಸದಾಕಾಲ ಇರಬೇಕು. ಅದನ್ನೇ ಕೃಷ್ಣಜಿ ಹೇಳ್ತಿದ್ದಿದ್ದು. ಬರೀ ಅವೇರ್ನೆಸ್ ಅಲ್ಲ, ಕಾನ್ಸ್ಟೆಂಟ್ ಅವೇರ್ನೆಸ್ ಅಂತ, ಸದಾಕಾಲ ಇರುವಂತಹ ಅರಿವು. ಹಾಗಾಗಿ ಅರಿವು ಯಥಾರ್ಥವನ್ನು ಅರಿಯಲು ಬೇಕು, ನಮ್ಮ ಗುರಿಯನ್ನು ಅರಿಯಲು ಬೇಕು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕು, ಆ ಸತ್ಯದಲ್ಲಿ ಒಂದಾಗಲಿಕ್ಕೆ ಅರಿವು ಬೇಕು. ನಮ್ಮ ಗುರಿ ಒಂದೇ ಒಂದು, ಅದು ಆತ್ಮ ಸಾಕ್ಷಾತ್ಕಾರ, ನಮ್ಮನ್ನು ನಾವು ಅರಿಯುವುದು ಅಥವಾ ಸ್ವಜ್ಞಾನ. ಅದಕ್ಕೆ ಅರಿವು ಬೇಕೇ ಬೇಕು.
ಆ ಅರಿವೇ ನಿಜವಾದಂತಹ ಗುರು ಆಗುತ್ತೆ ಅಂತ ಹೇಳ್ತಾ ಈ ವಿಷಯವನ್ನು ಇವತ್ತು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ.